ಶುಭೋದಯ ವಿದ್ಯಾರ್ಥಿಗಳೇ. ನಾವು ಹಿಂದಿನ ತರಗತಿಯಲ್ಲಿ ಕುಮಾರವ್ಯಾಸ ಬರೆದಂತಹ ಕರ್ನಾಟಕ ಭಾರತ ಕಥಾಮಂಜರಿಯ ವಿರಾಟ ಪರ್ವದ ಕೆಲವು ಭಾಗವಾದಂತಹ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವನ್ನು ಈ ಪದ್ಯವನ್ನು ಪ್ರಾರಂಭಿಸಿದ್ವಿ. ಪ್ರಾರಂಭದ ಎರಡು ಪದ್ಯಗಳನ್ನು ನೋಡಿದ್ದಾಗಿತ್ತು. ಅದನ್ನು ಇವಾಗ ಮುಂದುವರಿಸಲು ಬಂತು. ಪ್ರಾರಂಭದಲ್ಲಿ ನಾನು ನಿಮಗೆ ಪೂರ್ವ ಪೀಠಿಕೆಯನ್ನು ಕೊಟ್ಟಿದ್ದೆ. ಮಹಾಭಾರತ ಹೇಗಿರ್ತಾ ಇತ್ತು ಎನ್ನುವುದರ ಬಗ್ಗೆ. ಪೂರ್ವ ಪೀಠಿಕೆಯಲ್ಲಿ ಮಹಾಭಾರತದ ಪೂರ್ಣ ಚಿತ್ರಣವನ್ನು ನಾನು ಕೊಟ್ಟೆ. ಅದರೊಂದಿಗೆ ಎಲ್ಲಿಯವರೆಗೂ ತಗೊಂಡು ಬಂದುಬಿಟ್ಟು ಎಲ್ಲಿಯವರೆಗೆ ನಮ್ಮ ಪದ್ಯದವರೆಗೆ. ನಮ್ಮ ಪದ್ಯ ಎಲ್ಲಿ ಪ್ರಾರಂಭವಾಗುತ್ತದೆ? ವಿರಾಟ ರಾಜನ ಆಸ್ಥಾನದಲ್ಲಿ ವಿರಾಟ ನಗರದಲ್ಲಿ ಪಾಂಡವರು ಇದ್ದಾರೆ. ವಿರಾಟ ನಗರದಲ್ಲಿ ಪಾಂಡವರು ಏನ್ ಮಾಡ್ತಾ ಇದ್ದಾರೆ? ಅಜ್ಞಾತವಾಸವನ್ನು ಕಳೀತಾ ಇದ್ದಾರೆ. ಅಜ್ಞಾತವಾಸವನ್ನು ಅವರು ಕಳೀತಾ ಇದ್ದಾರೆ. ಅಜ್ಞಾತವಾಸದಲ್ಲಿ ಅವರು ಒಂದೊಂದು ವೇಷಗಳನ್ನು ಹಾಕಿಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಒಂದೊಂದು ಕೆಲಸವನ್ನು ತೆಗೆದುಕೊಂಡು. ಯಾಕೆ ಅನ್ನೋದ್ರ ಬಗ್ಗೆ ನಾವು ಹೇಳಿದ್ರೆ ಅಜ್ಞಾತವಾಸದ ನಿಯಮ. ಅಜ್ಞಾತವಾಸ ಏನು ಹೇಳ್ತಾರೆ? ಈ ಅಜ್ಞಾತವಾಸವನ್ನು ಹಾಕಿಕೊಟ್ಟವರು ಯಾರು? ಕೌರವ, ದುರ್ಯೋಧನ, ಶಕುನಿ. ಯಾರಿಗೂ ಕಾಣದೇ ರೀತಿಯಲ್ಲಿ 1 ವರ್ಷಗಳ ಕಾಲ ಜೀವನ ಸಾಗಿಸಬೇಕು. ಇದು ಅಜ್ಞಾತವಾಸದ ಮೊದಲ ತರ. ಯಾರಿಗೂ ಕಾಣಬಾರದು, ಯಾರೋ ನಿಮ್ಮನ್ನ ಪತ್ತೆ ಹಚ್ಚಬಾರದು. ಒಂದು ವೇಳೆ ಪತ್ತೆ ಹಚ್ಚಿದರೆ ನಿಮ್ಮನ್ನ ಯಾರಾದರೂ ಗುರುತು ಹಚ್ಚಿ ಇವರು ಪಾಂಡವರು ಅಂತೇನಾದ್ರು, ದ್ರೌಪದಿ ಅಂತೇನಾದ್ರು ಗುರುತು ಹಚ್ಚಿದ್ರೆ ಏನಾಗ್ತಾ ಇತ್ತು? ಮತ್ತೆ 12 ವರ್ಷ ವನವಾಸ ಬರೋದು, ಜೊತೆಗೆ ಅಜ್ಞಾತವಾಸ ಬರಲು ಮತ್ತೆ ಪುನಃ ಬರೋದು. 13 ವರ್ಷ ಮತ್ತೆ ಪುನಃ ಬರುವಂತಹ 13 ವರ್ಷಗಳು. 13 ವರ್ಷಗಳು ಮತ್ತೆ ಪುನಃ ಬರುವಂತಹ ಸ್ಥಿತಿಯಲ್ಲಿ ಇರುವ ಸಂದರ್ಭ. ಹಾಗೆ ಅವರು ಅಜ್ಞಾತವಾಸವನ್ನ ವಿರಾಟ ರಾಜನ ಆಸ್ಥಾನದಲ್ಲಿ ಕಳೆಯೋದಕ್ಕೆ ಹೋಗ್ತಾರೆ. ಆ ವೇಷಗಳನ್ನು ಆ ಕಾರಣಕ್ಕೋಸ್ಕರವಾಗಿ ಹಾಕಿಕೊಂಡಿರ್ತಾರೆ. ನಾವೆಲ್ಲ ನೋಡ್ತಾ ಬಂದ್ವಿ. ಕಳೆದ ಅವಧಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ತೆಗೆದುಕೊಂಡು ಅಲ್ಲಿ ಕೆಲಸದ ಸ್ಥಿತಿಯಲ್ಲಿದ್ದಾರೆ. ಮತ್ತೆ ಇದೆಲ್ಲ ಏನಾಗ್ತದೆ? ದ್ರೌಪದಿಯ ಸೌಂದರ್ಯಕ್ಕೆ ಒಬ್ಬ ವ್ಯಕ್ತಿ ಅಲ್ಲಿ ಮಾರು ಹೋಗ್ತಾನೆ. ಯಾರ ವ್ಯಕ್ತಿ? ದ್ರೌಪದಿಯ ಸೌಂದರ್ಯಕ್ಕೆ ಮಾರು ಹೋದ ವ್ಯಕ್ತಿ ಯಾರು? ಕೀಚಕ. ಇಲ್ಲಿದೆ ನೋಡಿ, ಕೀಚಕ ದ್ರೌಪದಿಯ ಸೌಂದರ್ಯಕ್ಕೆ ಮಾರು ಹೋಗ್ತಾನೆ. ದ್ರೌಪದಿ ಅಲ್ಲಿರ್ತಾಳಲ್ಲ, ಆಕೆ ಹೆಸರೇನು ಇಟ್ಕೊಂಡಿದ್ರು? ಸೈರಂಧ್ರಿ. ಸೈರಂಧ್ರಿ ಅನ್ನುವಂತಹ ಒಂದು ಹೆಸರಿನಿಂದ ದ್ರೌಪದಿ ಅಲ್ಲಿ ಕರೆಸಿಕೊಳ್ತಾಳೆ. ಏನು ಮಾಡ್ತಾ ಇದ್ಲು ದ್ರೌಪದಿ? ಏನು ಮಾಡ್ತಾ ಇದ್ಲು? ಅಲ್ಲಿಯ ರಾಣಿಯರ ಸೇವೆಯನ್ನ ಮಾಡಿಕೊಂಡಿದ್ಲು. ಹೀಗೆ ಈ ದ್ರೌಪದಿ ರಾಣಿಯರ ಸೇವೆಯನ್ನ ಮಾಡುತ್ತಾ ಇರುವ ಸಂದರ್ಭದಲ್ಲಿ ಕೀಚಕನ ಕಣ್ಣಿಗೆ ದ್ರೌಪದಿ ಬೀಳ್ತಾಳೆ. ಹೌದು, ಈ ದ್ರೌಪದಿಯ ಬಗ್ಗೆ ಹಲವು ರೀತಿಯಲ್ಲಿ ಅಪಹಾಸ್ಯ ಇನ್ನಿತರ ವ್ಯಂಗ್ಯ ಮಾಡ್ತಾ ಹೋಗ್ತಾರೆ. ಈ ದ್ರೌಪದಿ ಯಾರು? ನಾನು ಇನ್ನೊಮ್ಮೆ ಮಾತಾಡಿ ಬಿಟ್ಟಿದ್ದೆ. ದ್ರೌಪದಿ ಸಾಮಾನ್ಯಳೇ ಅಲ್ಲ. ದ್ರೌಪದಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಹಲವಾರು ವಿಮರ್ಶೆಗಳಿವೆ. ಆ ವಿಮರ್ಶೆಯಲ್ಲಿ ಒಂದು ಮಾತ್ರ ನೋಡುವಂತೆ, ದ್ರೌಪದಿ 4 ದೇವತೆಗಳ ಒಂದು ರೂಪ. 4 ದೇವತೆಗಳ ಒಂದು ರೂಪ. ಯಾರ್ಯಾರು ಅಂತ ಹೇಳಿ? ಭಾರತಿ, ಶ್ಯಾಮಲ, ಉಷೆ, ಶಿವಕನ್ಯೆ ಜೊತೆಗೆ ದ್ರೌಪದಿ.
ಯಾರ್ಯಾರು? ದ್ರೌಪದಿಯ ಭಾರತಿ, ಉಷೆ, ಶಿವಕನ್ಯೆ. ಶಿವಕನ್ಯೆ ಅಂತಂದ್ರೆ ಪಾರ್ವತಿಯ ಒಂದು ಅಂಶ. ಹೀಗೆ ಶಿವಕನ್ಯೆ ಅಂತಂದ್ರೆ ಇಟ್ಕೊಳ್ಳಿ. ಶಿವಕನ್ಯೆ, ಇನ್ನು ಶ್ಯಾಮಲೆ 1 2 3 4, ಅದಾದ ನಂತರ ಮುಂದನೆ ದ್ರೌಪದಿ. ಈ 5ರ ಒಂದು ರೂಪವೇ ದ್ರೌಪದಿ. ಕೆಲವರು ಹೇಳ್ತಾ ಇರ್ತಾರೆ ದ್ರೌಪದಿಗೆ 5 ಜನ ಗಂಡಂದರು, ಇದೇನಪ್ಪ ಅಸಹ್ಯ ಎಲ್ಲ ದೇವತೆಗಳು. ಈ ದ್ರೌಪದಿ ಯಾರ ಮಗಳು? ದ್ರುಪದ ರಾಜನ ಮಗಳು. ಇದಕ್ಕೆ ದ್ರೌಪದಿ ಅಂತ ಮಗಳಂದ್ರೆ ದ್ರುಪದ ರಾಜ ಹೆತ್ತಿದ್ದೇ ಅಲ್ಲ, ಅಗ್ನಿಯಿಂದ ಹುಟ್ಟಿದಂಥವಳು. ಹೋಮದಿಂದ, ಯಜ್ಞದಲ್ಲಿ ಪಡಿತಾನೆ ದ್ರುಪದ ರಾಜ. ಅವರೆಲ್ಲ ಮಹಾಪರಾಕ್ರಮಿಗಳು. ಈಕೆಯ ಸಾಮರ್ಥ್ಯ ನೋಡಿ ಹೀಗೆ. ಅಗ್ನಿಯಿಂದ ಜನಿಸಿದಂಥವಳು ಈಕೆ ದ್ರೌಪದಿ. ನೇರವಾಗಿ ಗರ್ಭದಿಂದ ಹುಟ್ಟಿ ಬಂದಂಥವಳಲ್ಲ ದ್ರೌಪದಿ. ಹೀಗೆ ಆ ದ್ರೌಪದಿ ಸಾಮಾನ್ಯಳು ಅನ್ನುವಂತಹದ್ದು ಕೆಲವರು ಅಭಿಪ್ರಾಯಿಸ್ತಾರೆ. 5ರ ಈ 4 ಜನ ಮತ್ತು ದ್ರೌಪದಿ 5ರ ಒಂದು ರೂಪ ಯಾರ್ಯಾರು? ಭಾರತಿ, ಉಷೆ, ಶಿವಕನ್ಯೆ, ಶ್ಯಾಮಲ ಬೇಕಾದ್ರೆ ತಗೊಳ್ಬಹುದು. ಇಂದ್ರನ ಪತ್ನಿ. ನಂತರದಲ್ಲಿ ದ್ರೌಪದಿ ಅಂತ ಹೇಳಿ ಹೀಗೆ ಒಂದು ಉಲ್ಲೇಖ ಇಷ್ಟಿದೆ. ಮಹಾ ಸಾಮರ್ಥ್ಯವುಳ್ಳವರು. ಈಕೆಯವರು ತೀಕ್ಷ್ಣವಾಗಿ ಕಣ್ಣು ಬಿಟ್ಟರೆ ಸಾಕು, ಎದುರಿಗಿರುವಂಥವು ಭಸ್ಮ ಹೋಗ್ತಾನೆ, ಸುಟ್ಟು ಬೂದಿ ಆಗ್ತಾನೆ. ಅಷ್ಟು ಪರಾಕ್ರಮಿ ಆದರೂ ಕೂಡ ದ್ರೌಪದಿ ಏನೂ ಮಾಡಲಿಲ್ಲ. ಎಷ್ಟೆಲ್ಲ ಅನ್ಯಾಯ ಆಯ್ತದೆ. ದುರ್ಯೋಧನ ಆಸನದಲ್ಲಿ ತನ್ನ ಆಸ್ಥಾನದಲ್ಲಿ ಅಪಮಾನ ಮಾಡಿ ಪ್ರಯತ್ನ ಮಾಡಿದ, ಹೀಯಾಳಿಸಿದ. ಏನೆಲ್ಲ ಅರಣ್ಯವಾಸದಲ್ಲಿ ಸೈಂಧವ ಅಥವಾ ಜಯದ್ರಥ ಅಂತ ಹೆಸರು ಯಾರಿಲ್ಲ? ದುರ್ಯೋಧನನ ತಂಗಿಯಾದಂತಹ ದುಶ್ಯಳೆಯ ಗಂಡ. ಈತ ದ್ರೌಪದಿಯನ್ನು ಕದ್ದೊಯ್ಯುವಂತಹ ಪ್ರಯತ್ನ ಮಾಡಿದ. ಆದರೂ ದ್ರೌಪದಿ ಇನ್ನೂ ಮಾಡಲಿಲ್ಲ. ಆಗಲೇ ಹೇಳಬೇಕು, ಮಹಾಪರಾಕ್ರಮಿ. ಸ್ವಲ್ಪ ತೀಕ್ಷ್ಣವಾಗಿ ಕಂಡುಬಿಟ್ಟರೆ ಸ್ವಲ್ಪ ಬೂದಿ ಆಗ್ತದೆ. ಇನ್ನೂ ಮಾಡಲಿಲ್ಲ. ಮಧ್ಯಮಧ್ಯದಲ್ಲಿ ಅನೇಕ ಅನ್ಯಾಯಗಳು ನಡೆದಿವೆ ಅಂತ ಇಟ್ಕೊಳ್ಳಿ. ಇವೆಲ್ಲ ಮುಖ್ಯದ್ದು. ಮತ್ತು ಇಲ್ಲಿ ಕೀಚಕ ದ್ರೌಪದಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದರೆ, ಮೋಹಿತನಾಗಿ ನೋಡಿದಂತಹ ಈಗಲೂ ಕೂಡ ಏನೂ ಆಗಲಿಲ್ಲ, ಏನೂ ಮಾಡಲಿಲ್ಲ ದ್ರೌಪದಿ. ಯಾಕೆ ಅಂದರೆ ಭೂಲೋಕದ ನಿಯಮ. ಪತಿಯರ ಅಪ್ಪಣೆ ಇಲ್ಲದೆ ಏನೂ ಮಾಡಬಾರದು. ಎಂತಹ ಸಂದರ್ಭದಲ್ಲಿ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳಿ ಗಟ್ಟಿ ನಿರ್ಧಾರದಲ್ಲಿ ಇರುವಂಥವಳು ದ್ರೌಪದಿ. ಹೀಗೆ ಈ ಕಾರಣಕ್ಕೋಸ್ಕರ ನೋಡಿ, ಇಂತಹ ದ್ರೌಪದಿ ಬಗ್ಗೆ ಒಂದು ಸಣ್ಣ ಕೆಟ್ಟದಾಗಿ ಮಾತಾಡಿದ್ರು ಮಹಾಪಾಪವಿದೆ, ದೊಡ್ಡ ಅನರ್ಚನಿದೆ. ಪಾತಿವ್ರತ ಧರ್ಮದ ಒಳಗೆ ಹೀಗೆ ಮಾತಾಡುವಾಗಿಲ್ಲ. ದುರಾದೃಷ್ಟ ಅಂತಂದ್ರೆ ನಮ್ಮ ಕೆಲವು ಪ್ರಮುಖ ಕವಿಗಳು, ಅದರಲ್ಲೂ ಹೆಸರು ಹೇಳೋದಿಲ್ಲ, ತಪ್ಪೆ ಮಾಡಿದಂತಹ ತಪ್ಪೆ ಪ್ರಮುಖ ಕವಿಗಳು ಈ ದ್ರೌಪದಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನೋಡ್ತೇವೆ. ಹಾಗೆ ಕನ್ನಡ ಪಾಠ ಮಾಡಲಿಕ್ಕೆ ಬರೀ ಕನ್ನಡದ ಜ್ಞಾನ ಸಾಕಾಗೋದಿಲ್ಲ, ಸಂಸ್ಕೃತ ಜ್ಞಾನ ಬೇಕು. ನಮ್ಮ ಹಿಂದಿನ ಶಾಸ್ತ್ರಗಳ ಜ್ಞಾನ ಬೇಕು. ಹಳೆಯ ಶಾಸ್ತ್ರಗಳನ್ನು ಚೆನ್ನಾಗಿ ಓದಿದಂತಹ ಬೇಕು. ಇವುಗಳಿಂದ ಇದ್ರೆ ಕನ್ನಡ ಪಾಠ ಮಾಡಲಿಕ್ಕೇ ಆಗುತ್ತದೆ. ಬರೀ ಇದನ್ನೊಂದು ಇಟ್ಕೊಂಡು ಇದೇ ಉದಾಹರಣೆ. ನಮ್ಮ ಕೆಲವು ಪ್ರಮುಖ ಕವಿಗಳು, ಅವುಗಳ ಜ್ಞಾನ ಇರುವಂತಹ ಮೂರ್ಖರು ದ್ರೌಪದಿ ಬಗ್ಗೆ ಹೀಯಾಳಿಸ್ತಾ ಹೋಗ್ತಾರೆ. ಅನೇಕ ಒಂದು ಗ್ರಂಥಗಳಲ್ಲಿ ದ್ರೌಪದಿಯನ್ನು ಕೆಟ್ಟದಾಗಿ ನೋಡ್ತಾ ಹೋಗ್ತಾರೆ. ದ್ರೌಪದಿಯ ಜೀವನದಲ್ಲಿ ಒಂದೂ ಕೂಡ ಕೆಟ್ಟದು ನಡೆದಿಲ್ಲ, ನಡೆಸಿಕೊಂಡಿಲ್ಲ, ಮಾಡಿಲ್ಲ ಕೆಟ್ಟ ಕಾರ್ಯವನ್ನು. ಇಂತಹ ದ್ರೌಪದಿಗೆ ಇನ್ನು ಸಾಕಷ್ಟು ಇದೆ. ದ್ರೌಪದಿ ವಿಚಾರವಾಗಿ ದೊಡ್ಡ ಕಥೆಯೇ ಇದೆ. ಅದು ನಮಗೆ
ಸದ್ಯಕ್ಕೆ ಬೇಡ, ಅನಾವಶ್ಯಕವಾದಂತಹದ್ದು. ಇಂತಹ ದ್ರೌಪದಿಯ ಸ್ಥಿತಿ ನೋಡಿ ಇಷ್ಟು ಪರಿಸ್ಥಿತಿ. ನಾನು ಕೆಲವೊಂದು ಫೋಟೋಗಳನ್ನು ನಿಮಗೆ ಕಳಿಸಿಕೊಟ್ಟಿದ್ದೇನೆ. ಕೀಚಕ ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ಒದ್ದದ್ದು ಫೋಟೋ ಕಳಿಸಿದ್ದೇನೆ. ವಿರಾಟನ ಆಸ್ಥಾನ, ವಿರಾಟ ನಗರ ಬಗ್ಗೆ ಚಿತ್ರಣ ಕೊಟ್ಟಿದ್ದೆ. ಆ ಸ್ವಲ್ಪ ಸರಿ ಕಾಣಿಸ್ತಾ ಇಲ್ಲ, ಇನ್ನೊಂದು ಸಿಕ್ಕರೆ ಕಳಿಸ್ತೇನೆ. ಹಾಗೆಯೇ ದ್ರೌಪದಿ ವಿಚಾರವಾಗಿ ವೇದವ್ಯಾಸ ಮುನಿಗಳು ಏನು ಹೇಳಿದರು ಅನ್ನೋದ್ರ ಬಗ್ಗೆ ಅವರ ಹಿನ್ನೆಲೆಯಲ್ಲಿ ಇದು ಇರುವಂತಹ ಹೀಗೆ ಇಂತಹ ದ್ರೌಪದಿ ಕೀಚಕನಿಂದ ನೊಂದಿರ್ತಾಳೆ. ಅಲ್ಲಿಂದಲೇ ನಮ್ಮ ಕತೆ ಪ್ರಾರಂಭ ಆಗ್ತದೆ. ತನ್ನ ನೋವನ್ನ ಆಕೆ ಅಥವಾ ಸಂಕಟಕ್ಕೆ ಪರಿಹಾರ ಕಂಡುಕೊಳ್ಳಬೇಕಾಗಿತ್ತಂದ್ರೆ ಪರಿಹಾರಕ್ಕೋಸ್ಕರವಾಗಿ ಆಕೆ ಪರದಾಡ್ತಾ ಇದ್ದರು ಅನ್ನೋ ಇದರ ಪ್ರಾರಂಭದ ಪದ್ಯವನ್ನ ಮತ್ತೆ ಎರಡನೆಯ ಪದ್ಯವನ್ನು ನೋಡಿದ್ದೇವೆ. ನನ್ನ ಸಂಕಟವನ್ನು ಯಾರಿಗೆ ಹೇಳಿಕೊಳ್ಳಿ, ಯಾರು ಬಂದು ಹುಡುಕೊಂಡ್ರೆ ಸಮಾಧಾನವಾಗುತ್ತೆ, ಏನಾಗುತ್ತೆ? ಕೀಚಕನಿಗೆ ತಕ್ಕ ಪಾಠ ಕಲಿಸ್ಬೇಕಂದ್ರೆ ಏನು ಮಾಡಬೇಕು ಅಂತೆಲ್ಲ ಆಕೆ ಕೊಡ್ತಾ ಅಂತಾರೆ. ಇಂತಹ ನೋವು ಯಾರಿಗೆ ಬಂದಿದ್ದು? ಮರಣವು ಬಾರದೆ ದೊರಲಿಗಲು ಹಂಬಲಿಸುತ್ತಾ ಅಂತ ಹೇಳಿಕೊಡ್ತಾರೆ. ಹೀಗೆ ಬಸುರನ್ನು ಬಗೆದು ಅಂತೇಳಿ ಬಸುರನ್ನು ಹೊಯ್ದು, ಬಸುರು ಅಂತಂದ್ರೆ ಹೊಟ್ಟೆಯನ್ನು ಕಿಂಚಿಕೊಡುತ್ತಾ ನೀನೇನ್ ಮಾಡ್ತಾರೆ? ಆಕೆಯಲ್ಲಿರುವಂತಹ ಉದ್ವೇಗವನ್ನು ನಿಯಂತ್ರಿಸಬೇಕಂದ್ರೆ ನಿಯಂತ್ರಿಸಲಿಕ್ಕೆ ಆ ರೀತಿ ಪ್ರಯತ್ನದಲ್ಲಿದ್ದ ಹೊಟ್ಟೆಯನ್ನು ಕಿಂಚಿಕೊಳ್ತಾ ಬಸವರನ್ನು ಹೊಸದು ಅಂತ ಅರ್ಥದಲ್ಲಿ ಶಶಿವದನೆ. ಶಶಿವದನೆ ಅಂದ್ರೆ ಯಾರಂತ ಹೇಳಿದ್ದೆ? ಶಶಿ ಅಂತಂದ್ರೆ ಚಂದ್ರನ ಮುಖ ಕಾಂತಿಯನ್ನು ಉಳ್ಳಂತವಳು ಈ ದ್ರೌಪದಿ ಅಂತ ಹೇಳಿ ಅರ್ಥವಾಗ್ತದೆ. ಹೀಗೆ ಶಶಿವದನೆಯಾದಂತಹ ದ್ರೌಪದಿ ಇಂತಹ ಒಂದು ಸ್ಥಿತಿಗೆ ಬಂದು ದುಃಖ ಪಟ್ಕೊಳ್ಳಿ. ಯಾರ ಮುಂದೆ ಹೇಳಬೇಕು? ತನ್ನ ಪತಿಯರಿಗೆ. 5 ಪತಿಯರಿದ್ದಾರೆ. 5 ಪತಿಯರಿಗೆ ಯಾರಿಗೆ ನನ್ನ ಸಂಕಟ ಹೇಳಬೇಕು, ಪರಿಹಾರವಾಗ್ತದೆ ಅಂತೇಳಿ ಪರಿಹಾರಕ್ಕೋಸ್ಕರವಾಗಿ ಆಕೆ ಆಲೋಚಿಸಿದರು. ಏನೇನಾಯಿತು? ಯಮನಿಗೆ ಹೇಳಿದ್ರೆ ಆಗುತ್ತಾ ಅಂದುಕೊಂಡ್ಲೆ. ಯಮಸುತನುಗರೋಹವನೇ ಅಂತೇಳಿ ಯಮಸುತನಾದಂತಹ ಧರ್ಮರಾಜ, ಯಮ ಅಂದ್ರೆ ಯಮ ಅಲ್ಲ, ಯಮನ ರೂಪ, ಯಮನಿಂದ ಹುಟ್ಟಿದಂತಹ ಯಮಸುತ, ಯಮನ ಮಗ, ಸುತ ಅಂದ್ರೆ ಮಗ. ಯಮನ ಮಗನಿಗೆ ಅರುಹುವನು ಹೇಳಿದ್ರೆ ಎಲ್ಲವನ್ನು ವಿಸ್ತರಿಸಲೇ ಅಂತ ಹೇಳಿದ್ರೆ ಉಪಯೋಗವಾಗುತ್ತೆಯೇ ಅಂತನಷ್ಟಕ್ಕೆ ತಾನೇ ಪ್ರಶ್ನೆ ಹಾಕೊಂಡು ತನಗೆ ಉತ್ತರ ಸಿಕ್ತು. ಏನು? ಖಂಡಿತ ಇಲ್ಲ. ಅವನಿಗೆ ಯಾಕಿಲ್ಲ ಗೊತ್ತಾ? ಧರ್ಮದ ಗರ ಪಡೆಯುವುದು ಅವನಿಗೆ ಇಲ್ಲಿ ನೋಡಿಕೊಂಡು ಶಬ್ದ ಬರ್ತದೆ. ಗರ ಗರ ಅಂತಂದ್ರೆ ಗ್ರಹ, ತತ್ಸಮ ತದ್ಭವ. ನಿಮ್ಮ ಪರೀಕ್ಷೆಗೆ ನಿರಂತರ ಇಂಥವುಗಳೆಲ್ಲ ನಿಮ್ಮ ವರ್ಕುಕ್ಕಲ್ಲಿದೆ. ಗ್ರಹ ಗ್ರಹ ಇವನಿಗೆ ಧರ್ಮದ ದರ ಹೊಡೆಯಬಹುದು. ಧರ್ಮ ಪಾಲನೆ ಮಾಡಬೇಕು ಅನ್ನೋದು ಮುಂದೆ ಗೊತ್ತಿದೆ. ಅದೊಂದು ಗ್ರಹ ಬೆಳೆದಿದೆ ಅಂತಾರ. ನಿಮ್ಗೆ ಯಾವ ಗ್ರಹ ಹೊಡೆದಿದೆಯೋ ಅದು ಗೀತಾರ ಅಂತಾರೆ. ಧರ್ಮದ ಗ್ರಹ ಹೊಡೆದಿದೆ. ಹಾಗಾಗಿ ಯಮಸುತನಾದಂತಹ ಯುಧಿಷ್ಠಿರನಿಗೆ ಹೇಳಿದರೆ ಉಪಯೋಗವಿಲ್ಲ. ಏನು? ಮೂರನೆಯವನು, ಎರಡನೇ ಬಗ್ಗೆ ಆಮೇಲೆ ಮಾತಾಡ್ತಾರೆ. ಎರಡನೆಯವನು ಆಮೇಲೆ ಮಾತಾಡ್ತಾರೆ. ಮೂರನೆಯವನು ಅರ್ಜುನ, ಪಾರ್ಥನಿಗೆ ಹೇಳಿದರೆ ಉಪಯೋಗವಾಗುತ್ತೆ. ಮಮತೆ ಉಳ್ಳವನು. ಆದರೆ ಪಾರ್ಥನಿಗೆ ನನ್ನ ಮೇಲೆ ಬಹಳ ಪ್ರೀತಿ ಇದೆ, ಕರುಣೆ ಇದೆ, ಆಹ್ಲಾದ ಇದೆ. ಅಂದರೆ ಪಾರ್ಥ ಮಮತೆ ಉಳ್ಳವನು ಅಂಗೀಕಾರಕ್ಕೆ ಅಣ್ಣನ ಆಜ್ಞೆಯನ್ನು ಮೀರುವುದಿಲ್ಲ. ಅವನು ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿರುವನು. ಅವನಿಗೆ ಅಣ್ಣನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವನು. ಅಣ್ಣನಿಗೆ ಬೇಡ ಅಂತ ಮುಗಿತು. ಯಾಕೆ ಬೇಡ ಅಂತ ಕೂಡ ಕೇಳೋದಿಲ್ಲ, ಯಾಕೆ ಇದು ಸರಿಯಲ್ಲ ಅಂತ ಕೂಡ ಕೇಳೋದಿಲ್ಲ. ಅದರಲ್ಲಿ ಮುಳುಗಿಬಿಟ್ಟಿದ್ದಾರೆ. ನಾನು ಏನು ಹೇಳಿದ್ರು ಅವನಿಗೆ ಕಿವಿ ಮೇಲೆ ಕೂಡ ಬಿಡೋದಿಲ್ಲ. ನನ್ನ ಮೇಲೆ ಪ್ರೀತಿ, ಗೌರವ, ವಿಶ್ವಾಸ ಎಲ್ಲ ಇದೆ. ಆದರೆ ಅಣ್ಣನ ಆಜ್ಞೆಯಿಂದ ಇಂತಹ ಸ್ಥಿತಿಗೆ ಒಳಗಾಗಿದ್ದಾನೆ. ಸರಿ, ಇನ್ನಿಬ್ಬರ ಬಗ್ಗೆ ಪ್ರಸ್ತಾಪ ಬಂತು. ಯಾರು? ಸಹದೇವ, ನಕುಲ. ಉಳಿದ ಇಬ್ಬರು ರಾಮಣರ ಪತಿಯರು ಅಂತ. ಇಬ್ಬರ ಪತಿಯರಿಗೆ ಹೇಳಿದ್ರೆ ಉಪಯೋಗವಾಗುತ್ತೆಯೇ ಅಂದುಕೊಂಡು, ಅಂದರೆ ಆ ಕೀಚಕ ನಾಯ ಕೊಲ್ಲಲು ಇವರು ಅಕ್ಷಮರು ಅಂತಂದ್ರೆ ಅಸಮರ್ಥರು. ಕೊಲ್ಲಲು ಇವರ ಕೈಗೆ ಆಗುವುದಿಲ್ಲ. ಕೊಲ್ಲುವುದು ಇವರ ಕೈಗೆ ಆಗುವುದಿಲ್ಲ. ಅಸಮರ್ಥರು, ಅಯೋಗ್ಯರು. ಅಂದ್ರೆ ಅರ್ಥ ಏನು?
ಕುರಿತಾಗಿ ಇವರೇನಾದರೂ ನೋಡಲಿಕ್ಕೆ ಹೋದರೆ ಅನ್ಕೊಂಡ ಇವರೇ ಸಾಯ್ತಾರೆ ಅಷ್ಟೇ. ಅಷ್ಟು ಪರಾಕ್ರಮಿ ಅವರು. ಹೀಗಾಗಿ ನಿಮ್ದೇ ಇಲ್ಲ, ಇವರಿಬ್ಬರಂತೂ ಯಾವತ್ತೂ ಕೆಲಸಕ್ಕೆ ಬರೋದಿಲ್ಲ. ಬಂದರೆ ಅರ್ಜುನ ಬರಬೇಕು, ಅರ್ಜುನ ಹೇಳಿ ಉದ್ಯೋಗ ಇಲ್ಲ, ಅಣ್ಣನ ಮಾತನ್ನು ಕೇಳುವಂಥವಲ್ಲ. ಹೇಳಿ ಕೇಳಿ ಅಣ್ಣನ ಮಾತಿನಿಂದಲೇ ಇರುವಂಥವನು. ಇನ್ನು ಯುಧಿಷ್ಠಿರ ಅಂತ ನನ್ನ ಮಾತನ್ನು ಕೇಳೋದೇ ಇಲ್ಲ, ಬರೀ ಸಮಾಧಾನ ಮಾಡ್ತಾನೆ ಅನ್ನುವಂಥದ್ದು. ಇನ್ನು ಯಾರು ಇನ್ನು ಮುಂದೆ ಏನು ಅನ್ನೋದೇ 3ನೆಯ ಪದ್ಯದ ವಿಚಾರ. ಎಲ್ಲರಲ್ಲೂ ಕಲಿಭೀಮನೇ ಮಿಡುಗುಳ್ಳವನು. ಎಲ್ಲರಲ್ಲಿಯೂ ಕಲಿ ಅಂದರೆ ಪರಾಕ್ರಮಿ. ಈ ಕಲಿಯುಗ ಅಂತಾರೆ. ಕಲಿ ಅಂದರೆ ಹೇಳರ್ತವೆ, ಒಂದು ಕೆಟ್ಟದ್ದು ಅರ್ಥ ಇದೆ, ಒಂದು ಒಳ್ಳೆಯ ಅರ್ಥ ಇದೆ. ಕಲಿ ಅನ್ನುವಂತಹ ನಾನಾ ಬಳಕೆ ಆಗಿದೆ. ಕಲಿ ಅನ್ನುವಂತಹದ್ದು ಒಂದು ಯುಗ, ಕಲಿಯುಗ. ಇನ್ನೊಂದು ಕಲಿ ಅಂದರೆ ಪರಾಕ್ರಮಿ, ಮಹಾಶಕ್ತಿಶಾಲಿ. ಕಲಿ ಅಂತ ಎಲ್ಲರೂ ಕಲಿ ಭೀಮನೇ ಮಿಡುಗುಳ್ಳವನು. ಅವನಿಗೆ ಕೆಚ್ಚದೆ ಮಿಡುತ್ತಾನೆ ಅಂದ್ರೆ ಹೌದಾ ಅಂತ ಅವನು ಕೇಳ್ತಾನೆ. ಕೇಳುವಂತ ಮಿಡುಗುಳ್ಳವನು, ಮಿಡುಗುಳ್ಳಂತಹ ಕಂಡವನು. ಹಾಗಾಗಿ ಎಲ್ಲರೂ ಈ 4ವರಿಗಿಂತಲೂ ಯೋಗ್ಯನಾದಂಥವನು, ತಕ್ಕ ಮಟ್ಟಿಗೆ ಯೋಗ್ಯನಾದಂಥವನು, ನನ್ನ ಮಾತನ್ನ ಕನಿಷ್ಠ ಪಕ್ಷ ಕಿವಿ ಮೇಲೆ ಹಾಕಿಕೊಳ್ಳುವಂಥವನು ಮಹಾಪರಾಕ್ರಮಿಯಾದಂತಹ ಭೀಮಸೇನ, ಕಲಿಭೀಮ ಅಂತ ತಾನೇ ಹೇಳಿದ್ರು. ಮತ್ತು ನಿರ್ಧಾರ ಕೊಡ್ತಾಳೆ, ಹಾನಿ ಹರಿಬಗೆ ನಿಲ್ಲದ ಅಂಗೈಸುವನು. ಹಾನಿ ಹರಿಬ, ಹಾನಿ ಅಂತಂದ್ರೆ ಆದಂತಹ ಹಾನಿ, ಇಷ್ಟ, ದುಃಖ. ಹರಿಬ ಅನ್ನೋದು ಎರಡರ್ಥದಲ್ಲಿ ಒಂದು ಕಾರ್ಯ ಅಂತ ಅರ್ಥ ಇದೆ, ಒಂದು ನಿಭಾಯಿಸುವುದು ಅಂತ ಅರ್ಥ ಇದೆ. ನನಗೆ ಬಂದಂತಹ ಕಷ್ಟವನ್ನು ನಿಭಾಯಿಸುವಂತಹ ವ್ಯಕ್ತಿ ಇವನಾಗಿದ್ದಾನೆ. ಇವನು ನಿಲ್ಲದ ಅಂಗೈಸುವನು, ನಿಲ್ಲದ ಅಂಗೈಸುವನು. ಈ ಪದಗಳನ್ನು ನೋಡಿ ಬಿಡಿಸಿಕೊಳ್ತಾ ಹೋಗ್ಬೇಕು. ಬಿಡಿಸ್ಕೊಳ್ಳೋದ್ರೆ ಏನು ಅರ್ಥ ಆಗುದಿಲ್ಲ. ನಿಲ್ಲದ ಅಂಗೈಸುವನು ಅಂತಲೇ ಪದದಲ್ಲಿದೆ, ನಿಲ್ಲದ ಅಂಗೈಸುವನು. ಬಿಡಿಸಿಕೊಳ್ಳುವಂತಹದ್ದು ಹೇಗೆ ಒಂದು ಸಣ್ಣ ಸೂಚನೆ ಕೊಡ್ತಾರೆ. ಕಳೆದ ವರ್ಷ ನನ್ನ ತರಗತಿಯಲ್ಲಿ ಇರುವಂತವರಿಗೆ ನಾನು ಹೇಳಿದ್ದೇನೆ, ಆದರೂ ಕೂಡ ಉಳಿದವರಿಗೆ ತಿಳಿಸ್ತೇನೆ. ಇಲ್ಲಿ ನೋಡಿ, ನಿಲ್ಲದಂಗೈಸು ಅಂತ ಹೇಳಿ ಒಂದು ಶಬ್ದ ಇದೆ. ನಾನೇನಂದೆ ಅಂದರೆ ಉಚ್ಚಾರಣೆ ಮಾಡುವ ಸಂದರ್ಭದಲ್ಲಿ ಇದನ್ನು ಬಿಡಿಸಿಕೊಂಡೆ ನಾನು ಉಚ್ಚರಿಸಿದೆ. ನಿಲ್ಲದ ಅಂಗೈಸು ಅಂತ ಅರ್ಥಕ್ಕೆ ತಕ್ಕಂತೆ ನಾವು ಪೂರ್ವ ಪದವನ್ನು ಉತ್ತರ ಪದವನ್ನು ಬಿಡಿಸೋಣ. ನಮಗೆ ಅರ್ಥ ಬರಬೇಕು. ಅರ್ಥ ಬರುವಂತಹ ಸಂದರ್ಭದಲ್ಲಿ ನಿಲ್ಲ ಏನು ಮಾಡಲಿಲ್ಲ, ನಿಲ್ಲದ ಏನ್ ಮಾಡಬೇಕು, ಪೂರ್ವ ಪದ ಉತ್ತರ ಪದ ತಗೊಳ್ಬೇಕು. ಪೂರ್ವ ಪದ ಉತ್ತರ ಪದ ಸರಿಯಾಗಿ ತಕೊಳ್ಳಿ ಬರದೇ ಇದ್ರೆ ಮಧ್ಯದಲ್ಲಿ ಇರುವಂತಹ ಶಬ್ದವನ್ನು ಹೊಡಿಬೇಕು. ಹೊಡೆದರೆ ಮಾತ್ರ ನಮಗೆ ಅರ್ಥವಾಗ್ತದೆ. ಇಲ್ಲಿ ನೋಡಿ, ಮೊದಲಿಗೆ ಹೊಡೆಯದೆ ಹಾಗೆ ಬಿಡಿಸೋಣ. ಮತ್ತೆ ನಿಲ್ಲ ಅಂತ ಬಿಡಿಸೋಣವೇ ಪೂರ್ವ ಪದ, ಉತ್ತರ ಪದಕ್ಕೆ ದಂಗೈಸು ಅಂತ ಇದೆ. ಏನರ್ಥವಿದೆ? ಕೆಲವರಿಗೆ ನಮಗೆ ಪದಗಳ ಅರ್ಥನೇ ಗೊತ್ತಿಲ್ಲ ಅಂತ ಅಂದ್ಕೊಂಡು ನಿಮಗೆ ಹೇಗೆ ಅರ್ಥವಾಗ್ತದೋ ಹಾಗೆ ಬಿಡಿಸ್ಕೊಳ್ಳಿ. ಬಂದು ನಿಮಗೆ ಯಾವ ರೀತಿಯಲ್ಲಿ ಅರ್ಥ ಆಗ್ತದೋ ಆ ರೀತಿಯಲ್ಲಿ ಬಿಡಿಸ್ಕೊಳ್ಳಿ. ಬರೋದಿಲ್ಲ ಯಾವ ರೀತಿಯಿಂದಲೂ. ಎರಡಕ್ಕೂ ಪೂರ್ವ ಪದಕ್ಕೂ ಅರ್ಥ ಬರಬೇಕು, ಉತ್ತರ ಪದಕ್ಕೂ ಅರ್ಥ ಬರಬೇಕು. ಆ ಎರಡು ಪದಗಳನ್ನು ಸೇರಿಸಿದರೆ ಈ ಪದದ ಅರ್ಥ ನಮಗೆ ಬರಬೇಕು. ಹಾಗೆ ಬಿಡಿಸ್ಕೊಳ್ಳುವಂಥದ್ದು ಇದು ಪದ ವಿಭಜನೆಯ ನಿಯಮ. ಸರಿ, ನಿಲ್ಲ ದಂಗೈಸು ಅರ್ಥ ಇಲ್ಲ. ಸರಿ, ನಿಲ್ಲದಂ ಹೀಗೆ ಬಿಡಿಸ್ಕೊಂಡ್ರೆ ನಿಲ್ಲದಂ. ಏನ್ ನಿಲ್ಲದಂ? ನಿಮಗೇನೋ ಈ ಶಬ್ದ ಕೇಳದಾಗಿದೆ ಅಲ್ವೇ? ಹಳೆಗನ್ನಡದಲ್ಲಿ ಎಲ್ಲೋ ಕೇಳದಾಗಿದೆಯಲ್ಲಪ್ಪ ನಿಲ್ಲದಂ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಅರ್ಥ ಬರುವಂತಿದ್ದರೂ ಕೂಡ ಗೈಸು ಏನು ಅರ್ಥ? ನಿಲ್ಲದಂ ಗೈಸು ಇಲ್ಲ. ಎರಡು ಸೇರಿಸಿದ್ರೆ ನಮಗೆ ಗೊಂದಲವಾಗ್ತದೆ. ಏನು ಮಾಡಬೇಕು? ಇಲ್ಲಿ ಯಾವುದಾದ್ರೂ ಒಂದು ಶಬ್ದವನ್ನು ಹೊಡಿಬೇಕು ಅರ್ಥಕ್ಕೆ ತಕ್ಕಂತೆ. ನಿಲ್ಲ ಇಲ್ಲೇನಾದ್ರೂ ಹೊಡಿತೀರಾ? ಇಲ್ಲ. ಇಲ್ಲಿ ನಿಲ್ಲದ ಮಾಡುವುದಿಲ್ಲ, ನಿಲ್ಲದೆ ಮಾಡುವುದಲ್ಲ. ಹೊಡೆದ್ಕೊಂಡ್ರೆ ಹೊಡೆಯೋಣ. ಇಲ್ಲಿ
ಪೂರ್ವಪದಕ್ಕೆ ಅರ್ಥ ಬಂತಲ್ಲ, ಬಂದುಕೊಳ್ಳೆ ಮುಂದಿನ ಶಬ್ದವನ್ನೇ, ಮುಂದಿನ ಪದವನ್ನೇ, ಒಂದು ಅಕ್ಷರವನ್ನೇ ಹೊಡೆಯೋಣ ಅಂತ. ಇಲ್ಲಿ ದಮ್ ಅನ್ನುವಂಥ ಶಬ್ದ ಇದೆ. ಇದರಲ್ಲಿ ದಮ್ ಅನ್ನುವಂತಹ ಶಬ್ದ ಹೇಗೆ ರೂಪುಗೊಂಡಿದೆ ನೋಡಿ. ದ ಬಿಂದುವಿನ ಪ್ಲಸ್ ಆ ಇದೆ, ಹೌದಲ್ಲ, ಎರಡು ಸೇರಿದ್ರೆ ಏನಾಗ್ತದೆ? ದ ಆಗ್ತದೆ. ದ ಪ್ಲಸ್ ಆ ದ. ಮತ್ತೆ ಇದೆ ಅನುಸ್ವರ, ಅನ್ನುವಂತಹ ಅನುಸ್ವರ ಸೇರಿಕೊಂಡಿದೆ. ಹೀಗೆ ಪ್ಲಸ್ ಇದನ್ನು ಬರೀತಾರೆ. ದ ಪ್ಲಸ್ ಅ. ಈಗ ಹೊಡ್ಕೊಂಡ್ರೆ ನಾನೇನು ಮಾಡಿದೆ? ನಿಂದ ದ ಮಾಡಿದೆ. ಬೇಕಾದ್ರೆ ಇಲ್ಲಿ ಹಾಕೊಂಡಿರೋಣ, ನಿಮಗೆ ಗೊತ್ತಾಗಿ ಡಮ್ ಅಂತ ಬರ್ತದೆ. ದ ಪ್ಲಸ್ ಅಂ. ನಿಲ್ಲದ ಮಾಡಿದೆ, ನಿಲ್ಲದ. ಹೀಗೆ ಮುಂದೆ ಏನಾಗಿತ್ತು? ಇಲ್ಲಿ ಹಿಡಿತಾರೆ. ಹೊಡೆದಾಕೊಂಡ ಮೇಲೆ ಈ ಪದವನ್ನ ಇನ್ನ ಓದಬಾರದು, ಬಿಟ್ಟು ಬಿಡಬೇಕು. ಈಗ ಇಲ್ಲಿಂದ ಹೋಗ್ಬೇಕು, ಇದನ್ನು ಪೂರ್ಣ ಬಿಟ್ಟು ಬಿಡ್ಬೇಕು. ದಮ್ ಪೂರ್ಣ ಬಿಟ್ಟು ಬಿಡ್ಬೇಕು. ದಮ್ ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿರಿ ಮಾಡಿ, ದಮ್ ಉಳಿಯೋದು ಅನ್ಕೊಂಡ್ಬಿಟ್ಟಿರ ಹಾಗೆ. ದಮ್ ಇಲ್ಲಿ ಉಳಿಯುತ್ತೆ. ಅಂಗೈಸು ಬಂತ ಅರ್ಥ. ನಿಲ್ಲದ ಅಂಗೈಸು. ನಿಲ್ಲದ ಪೂರ್ವಪದ. ಅಂಗೈಸು ನಮ್ಗೆ ಗೊತ್ತಿಲ್ಲ ಸರ್ ಅಂತೀರೋ, ಇಲ್ಲಿ ಪೂರ್ವಪದಕ್ಕೆ ಅರ್ಥ ಬಂದಿದೆ, ಉತ್ತರ ಪದದ ಅರ್ಥ ನಿಮಗೆ, ಆ ಪದದ ಅರ್ಥ ನಿಮಗೆ ಗೊತ್ತಿಲ್ಲ, ಗೊತ್ತಿಲ್ಲ ಇದ್ರೆ ಗೊಂದಲವಾಗಲ್ಲ, ಅವರನ್ನು ತಗೊಳ್ಬಹುದು. ಹೀಗೆ ನಿಲ್ಲದ ಅಂಗೈಸು. ನಿಲ್ಲದ ನಿಲ್ಲದೇ ಇರುವಂತಹದ್ದು. ಅಂಗೈಸುವುದು ಅಂತಂದ್ರೆ ಕಾಳಜಿ ಉಳ್ಳವನು ಅಂತ ಅರ್ಥ. ಬಹಳ ರೀತಿಯಿಂದಲೂ ಕಾಳಜಿಯನ್ನ ಉಳ್ಳಂತಹ ವ್ಯಕ್ತಿ ಯಾರು? ಭೀಮಸೇನ. ಎಂತಹ ವ್ಯಕ್ತಿಯವನು? ಬಿಡುಗುಳ್ಳ ಕಂಡ ನನ್ನ ಸಮಸ್ಯೆಗೆ ಪರಿಹಾರಕ ಹಾನಿ ಹರಿಬೇಕೇನಿಲ್ಲದ ಅಂಗೈಸುವನು. ನನಗೆ ಬಂದಂತಹ ಒದಗಿದಂತಹ ಕಷ್ಟವನ್ನು ನಿವಾರಿಸಲಿಕ್ಕೆ ನಿಲ್ಲದ ತಡಮಾಡದೆ ಅಂಗೈಸು. ತಡಮಾಡಲು ಕಾಳಜಿ ತೋರಿಸ್ತಾನೆ. ಹೌದಾ, ಏನೊಂದು ಹೇಗಾಯ್ತು ಅಂತ ಹೇಳಿ ವಿಚಾರಿಸ್ತಾರೆ. ಹಾಗೆ ಅಷ್ಟು ಮಾತ್ರವಲ್ಲ, ಇವನು ಕಡು ಹೀಹಾಳಿಯುವನು. ಹೀಹಾಳಿ ಸ್ವಾಭಿಮಾನಿ, ಬಹಳನೇ ಸ್ವಾಭಿಮಾನಿಯಾದಂಥವನು. ಓ ನನ್ನ ಪತ್ನಿಗೆ ಅನ್ನುವಂಥ ಸ್ವಾಮಿ, ನನಗೆ ಅಂತಲ್ಲ, ಓ ನನ್ನ ಪತ್ನಿಗೆ ಯಾರಂದ್ರೆ ಕೊಟ್ಟವರು ಅನ್ನುವಂತಹ ರೀತಿ. ಹೀಗೆ ಸ್ವಾಭಿಮಾನಿಯವನು. ಕುಲ್ಲ ನಿಯಮ ನಿಪಟಳವನು ಆತಂ ಗೆಲ್ಲವನು. ಕುಲ್ಲ ಅಂತಂದ್ರೆ ದುಷ್ಟ, ನೀಚ, ಕೆಟ್ಟವ ಅಂತ ಹೇಳಿ ಇವನನ್ನೇ ಕರೆದ ಕುಲ್ಲ ಅಂತ ಹೇಳಿ. ಕುಲ್ಲ ನೀಚನಾದಂತಹ, ದುಷ್ಟನಾದಂತಹ ಕೀಚಕನ ಉಪಟಳವನ್ ಆತಂ ಗೆಲ್ಲವನು. ನೀಚನಾದಂತಹ ಕೀಚಕನ ಉಪಟಳವನ್ನ ಆತ ಗೆಲ್ತಾನೆ. ಯಾವಾಗಾದ? ಭೀಮಸೇನ. ಯಾರು ಅಲ್ಲಿ ಹೇಳಿದ? ಸ್ವಾಭಿಮಾನಿಯಾದವನು, ಕೆಚ್ಚದೆ ಉಳ್ಳವನು, ಮಾತುಗಳನ್ನು ಶಿರಸಾವಹಿಸಿ ಪಾಲಿಸುವಂತಹ ವ್ಯಕ್ತಿಯಾದವನು. ಹೀಗೆ ಇಂಥವನು ನನಗೆ ಯೋಗ್ಯನಾಗಿರ್ತಾನೆ, ನನ್ನೊಬ್ಬನೇ ಯೋಗ್ಯನಾದಂತಹ ವ್ಯಕ್ತಿ ಅಂತ ಹೇಳಿ ಎಲ್ಲವನು. ಸರಿ, ಇಷ್ಟ ಆಯ್ತಲ್ಲ ಎಲ್ಲ ರೀತಿಯಲ್ಲೂ. ಇದೆಲ್ಲ ಜೊತೆ ಇನ್ನ ಪರಾಕ್ರಮ. ಪರಾಕ್ರಮದ ಮುಂದೆ ಕೀಚಕ ಯಾವ ಲೆಕ್ಕದಲ್ಲೂ ಇಲ್ಲ. ಅಲ್ಲಿ ಅಸ್ತಾನದಲ್ಲಿ ಕೀಚಕ ಒಬ್ಬನೇ ಇರಲಿಲ್ಲ. ಅವನ ತಮ್ಮಂದು ಇದ್ರಂತೆ ಉಪಕೀಚಕರು ಅಂತ ಕರೆಸಿಕೊಳ್ತಾರೆ. 100 ಜನ ಇದ್ರು. ಎಲ್ಲರೂ ಒಟ್ಟಿಗೆ ಬಂದರೆ ಅವರನ್ನು ಎಲ್ಲ ಪರಾಕ್ರಮ ಅಂತಾರೆ. ಮಹಾಪರಾಕ್ರಮಿ ಭೀಮಸೇನ. ತನ್ನ ಗದಾಯುದ್ಧದಲ್ಲಿ ಬರೀತಾರೆ. ಕಳಬಡಿ ವಿಲಾಪದಲ್ಲಿ ಬರೀತಾರೆ. ರನ್ನ ಗದಾಯುದ್ಧದಲ್ಲಿ ಬರೀತಾನಂತಾನೆ. ಭೀಮಸೇನ ಯಾರು ಅಂದ್ಕೊಂಡಿದ್ದೀವಿ? ಭೀಮಸೇನ ಯಾರು? ವಾಯುವಿನ ಅವತಾರದಲ್ಲೇ ನಿಮಗೆಲ್ಲ ನಾನು ಪ್ರಾರಂಭದಲ್ಲಿ ಹೇಳಿ, ವಾಯುವಿನ ಅವತಾರವಾದಂತಹ ಭೀಮಸೇನ. ಇವನ ಸಾಮರ್ಥ್ಯ ಎಷ್ಟು ಗೊತ್ತಾ ನಿಮಗೆ? ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಯುದ್ಧಕ್ಕೆ ಇವನೊಬ್ಬನೇ ಹೋಗಿ ಎಲ್ಲ ಸೈನ್ಯವನ್ನು ಜಯಿಸಿಕೊಂಡು ಬರ್ತಾನಂತ. ಯುದ್ಧದಲ್ಲಿ ಒಂದಿಷ್ಟು ಕಡಿಮೆ ಸೈನ್ಯ ಇದ್ರೆ ಗದೆ ಇನ್ನೇನು ಶಸ್ತ್ರಗಳನ್ನು ತಗೊಂಡೋಗ್ತಾನಂತ. ಸೈನ್ಯ ಅಪಾರ ಇತ್ತು ಅಂದ್ಕೊಳ್ಳೋಣ, ಬಹಳನೇ ಸೈನ್ಯ ಇತ್ತು, ಲೆಕ್ಕ ಇಲ್ಲ, ಕೋಟಿ ಕೋಟಿ ಗಟ್ಟಲೆ ಜನ ಇದ್ದಾರೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಭೀಮಸೇನ ಒಬ್ಬನೇ ಹೋಗ್ತಾನೆ, ಭಯ ಮಾಡಲ್ಲ, ಅಷ್ಟು ಸಾಮರ್ಥ್ಯ, ರಣ ಬರೀತಾನೆ, ತನ್ನ ಗದಾಯಿ ಧೈರ್ಯದಿಂದ. ಎಷ್ಟು ಸಾಮರ್ಥ್ಯ, ಬರೇ ಕೈಲಿ ಹೋಗ್ತಾನೆ. ಬರೇ ಕೈಲಿ ಹೋಗೋ ಸಾಮರ್ಥ್ಯನ ನೀವು ಕೊಲಿಸ್ಕೊಂಡು ಹೋಗ್ತಾನ? ಇಲ್ಲ, ಏನ್ ಮಾಡ್ತಾನೆ ಗೊತ್ತೋ, ಬರೇ ಕೈಲಿ ಹೋಗ್ತಾನೆ. ಯುದ್ಧ ಪ್ರಾರಂಭಿಸುವ ಕಾಲಕ್ಕೆ ಶಂಖನಾದ ಮಾಡ್ತಾರೆ ನೋಡಿ, ಶಬ್ದ ಉತ್ತಾರಲ್ಲ, ಶಂಖವನ್ನು ಉತ್ತಾರಲ್ಲ. ಅವಾಗ ಏನ್ ಮಾಡೋಣಂತೆ, ಶಂಖನಾದ ಯುದ್ಧ ಪ್ರಾರಂಭ ಆಗುವ ಕೆಲವು ನಿಮಿಷಗಳ ಮುಂಚೆ ಏನ್ ಮಾಡ್ತಾ ಇದ್ದಂತೆ ಭೀಮಸೇನ, ಬರೀ ಕೆಲವು ಬಿಡ್ತಾ ಇದ್ದಲ್ಲ, ಅಲ್ಲಿ ಸುತ್ತಮುತ್ತ ಯಾವ್ದಾದ್ರು ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳನ್ನ ನೋಡ್ಕೊಂಡು ಅವನು ಎತ್ಕೊಂಡು ಬಂದ್ಬಿಡ್ತಾ ಇದ್ದಂತೆ. ಅವನು ಎತ್ಕೊಂಡು ಬಂದ್ಬಿಡ್ತಾ ಇದ್ದ. ಇವರು ಯುದ್ಧದ ಘೋಷಣೆ ಮಾಡಿದ ಕೂಡಲೇ ಅದು ತಗೊಂಡು ಅವರ ಮೇಲೆ ಹಾಕುವುದೇ ಹೋಯ್ತಿರ್ತ ಒಂದೇ ನಿಮಿಷದಲ್ಲಿ. ಇದು ಪರಾಕ್ರಮ ಅಂತ ಭೀಮಸೇನ. ಇಂತಹ ಪರಾಕ್ರಮ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸೈನ್ಯ, ಕೋಟಿಗಟ್ಟಲೆ ಸೈನ್ಯ ಇದ್ರೆ ಅವನು ಬರೀ ಕೈಗೆ ಹೋಗಿ ಅಲ್ಲಿ ಸುತ್ತಮುತ್ತ ಯಾವ್ದಾದ್ರು ಒಂದು ದೊಡ್ಡ ಗುಡ್ಡ ಬೆಟ್ಟ ಇದೆ ತಗೊಂಡು ಎತ್ತದು. ಯಾವಾಗ ಶಂಖ ಊದ್ತಿರ್ತಾರೋ ಆ ಶಂಖ ಊದಿ ಮುಗಿಯಷ್ಟರಲ್ಲಿ ಅವರೆಲ್ಲರನ್ನ ಕೊಂದು ಸಮಾಧಿ ಕೂಡ ಮಾಡಿಬಿಡ್ತಾರೆ, ಮಣ್ಣು ಕೂಡ ಮಾಡಿಬಿಡ್ತಾರೆ. ಗುಡ್ಡದ ಎತ್ತಿ ಹಾಕಿದ್ರೆ ಏನೇನು ಗತಿ? ಅವುಗಳನ್ನ ಯಾರಾದ್ರೂ ಎತ್ತೋಗಿದ್ದಾರೆ, ಎತ್ತಿದ್ರೆ ಏನಾದ್ರು ಸಿಗುತ್ತೆ, ಚಟ್ನಿ ಇರ್ತಾರೆ ಅಷ್ಟೇ. ಎಲ್ಲ ಸೈನಿಕರೆಲ್ಲ ಚಟ್ನಿ ಆಗಿರ್ತಾರೆ. ಎಂತಹ ಚಟ್ನಿ? ಸೈನ್ಯ ಚಟ್ನಿ ಆ ರೀತಿ ಆಗಿರ್ತಾರೆ. ಅಂತಹ ಭೀಮಸೇನ ಗೊತ್ತು ದ್ರೌಪದಿಗೆ, ಭೀಮಸೇನನ ಸಾಮರ್ಥ್ಯ ಪರಾಕ್ರಮ ಗೊತ್ತು. ಎಂತೆಂತಹ ವ್ಯಕ್ತಿಗಳನ್ನು ಸುಲಭವಾಗಿ ಕೊಂಡುಬಿಡುತ್ತಾನೆ ಭೀಮಸೇನ. ಅದರಲ್ಲೂ ಅವನಿಗೆ ಸ್ವಾಭಿಮಾನವಿದೆ, ಕೆಚ್ಚರ ಇದೆ, ಅಭಿಮಾನ. ಇನ್ನೊಬ್ಬರು ಕಂಡ್ರೆ ತನ್ನ ಪತಿಯನ್ನುವಂತಹ ಒಂದು ಕಾಳಜಿ ಇದೆ, ಎಲ್ಲ ಇರುವಂತಹ ವ್ಯಕ್ತಿ ಬಿಡುಕೊಳ್ಳುವಂಥವನು. ಇವನು ಹೇಳ್ತಾನೆ, ಇವನೊಬ್ಬನೇ ಯೋಗ್ಯ, ಅವನ ಮುಂದೆ ಕೀಚಕ ಯಾವ ಲೆಕ್ಕ, ಹೇಳ್ತಾನೆ ಸಾಮರ್ಥ್ಯ ಹೇಗಿದೆ ಅಂತ ಹೇಳಿ. ಇವನು ಏನೂ ಅಲ್ಲ, ಅವನು ಕಾಲಿನಲ್ಲಿ ಅಂಟಿದ ಒಂದು ಧೂಳು ಅಷ್ಟೇ. ಇಂತಹ ಕೀಚಕನನ್ನು ಸುಲಭವಾಗಿ ಮುಂದೆ ಹಾಕಿಬಿಡ್ತಾನೆ. ನಾವು ಸೊಳ್ಳೆಗಳು ಹೊಡಿತಾವೆ, ಹೀಗೊಂಡು ಈಗಲೇ ಬಿಡ್ತೇವಲ್ಲ, ಹಾಗೆ ಮುಗಿತದೆ ಅವನು. ಅಂತಹ ಪರಾಕ್ರಮ ಹೇಳ್ತಾನೆ. ಭೀಮಸೇನಿಗೆ ಹೇಳ್ತಾನೆ, ಹೇಳಿದರೆ ಅವ್ರು ಕೇಳ್ತಾನೆ, ಒಂದು ವೇಳೆ ಹೇಳುವೆನು ಬಳಿಕ. ನೋಡಿ, ಪದಗಳನ್ನು ಬೆಳೆಸಿಕೊಳ್ಳ್ರಿ. ಆಮೇಲೆ ಮಧ್ಯದಲ್ಲಿ ಒಂದೊಂದು ಸಾಲಿಗೆ ಅಲ್ಲಲ್ಲಿ ನಿಲ್ಲಿಸುವ ಹಾಗಿಲ್ಲ, ಅರ್ಥಕ್ಕೆ ತಕ್ಕಂತೆ ಕೆಲವೊಂದು ಇಲ್ಲಿ ನೋಡಿ, ಬಳಿಕವನಲ್ಲಿ ಎಂದು ತಗೊಳ್ಬೇಕು. ಮೂರನೇ ಇದರಲ್ಲಿ 5ನೆಯ ಸಾಲಿನಲ್ಲಿ ಇದೆಯಲ್ಲ, ಗೆಲ್ಲವನು ಹೇಳುವೆನು ಬಳಿಕವನ ಅವ ಅಂತ ನಿಲ್ಲಿಸಿದ್ದಾರೆ. ಒಂದು ತಗೊಳ್ಬೇಕು ನಾವು ಅರ್ಥಕ್ಕೆ ತಕ್ಕಂತೆ. ಬಳಿಕವನಲ್ಲಿ ಅಂತ ಹೇಳಿ, ಗೆಲ್ಲವನು ಎಲ್ಲವನ್ನ ಗೆಲ್ತಾನೆ, ಹೇಳುವೆನು ಅವನಿಗೆ ಹೇಳ್ತಾನೆ. ಬಳಿಕ ನಂತರದಲ್ಲಿ ಅವನಲ್ಲಿ ಹುರುಳಿಲ್ಲದೊಡೆ, ಅವನೇನಾದರೂ ಹುರುಳಿಲ್ಲ, ನನಗೆ ಆಗಲ್ಲಪ್ಪ, ನನ್ನ ಕೈಗೆ ಆಗೋದಿಲ್ಲ, ಆಗದಿಂದ ಸಾಮರ್ಥ್ಯದಲ್ಲಿ ಅಲ್ಲ, ಈ ಸ್ಥಿತಿಯಲ್ಲಿ ಆಗೋದಿಲ್ಲ. ಹುರುಳಿಲ್ಲದೊಡೆ, ಹುರುಳಿಲ್ಲ ಅಂತೇಳಿ ಅಂದರೆ ಆಗೋದಿಲ್ಲ ಅಂದರೆ ಏನ್ ಮಾಡ್ತೇನೆ? ಘೋರತರ ವಿಷವ ಕುಡಿವೇನು ಅಂತ ನೇನಿಲ್ಲ, ಬೇರೆ ದಾರಿ ಇಲ್ಲ. ನಾನು ವಿಷ ಕುಡಿದು ಪ್ರಾಣ ತ್ಯಾಗ ಮಾಡ್ತೇನೆ, ದೇಹತ್ಯಾಗವನ್ನು ಮಾಡ್ತೇನೆ. ಪ್ರಾಣ ತ್ಯಾಗ ದೇಹತ್ಯಾಗವನ್ನು ಮಾಡ್ತೇನೆ, ವಿಷವನ್ನು ಕುಡಿದು ಅಂತ ಹೇಳಿ ದ್ರೌಪದಿ ನಿರ್ಧಾರಕ್ಕೆ ಬರ್ತಾರೆ. ಈ ಎಲ್ಲ ನಿರ್ಧಾರಗಳನ್ನ ದ್ರೌಪದಿಯ ರಾತ್ರಿಯ ಸಮಯದಲ್ಲಿ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ ಆಗಿದೆ. ಮಧ್ಯರಾತ್ರಿಯ ಸಮಯದಲ್ಲಿ ಏನೆಲ್ಲ ಆಲೋಚನೆಗಳೆಲ್ಲ ದ್ರೌಪದಿ ಮಾಡಿಕೊಳ್ತಾ ಇದ್ದಾರೆ. ಭೀಮಸೇನ ಒಬ್ಬನೇ ಮಾಡಿದ್ರು, ನನಗೆ ಕೀಚಕನ ಕಿರುಕೊಳ್ಳದಿಂದ ತಪ್ಪಿಸಲಿಕ್ಕೆ ಇನ್ಯಾರೂ ಸಾಧ್ಯವಿಲ್ಲ ಅಂತ ಹೇಳಿ. ಸರಿ, ಈಗ ಏನ್ ಮಾಡಬೇಕು? ರಾತ್ರಿಯ ಸಮಯ ಆಗಿದೆ. ಭೀಮಸೇನಿಗೆ ವಿಷಯ ತಿಳಿಸಬೇಕು. ವಿಷಯ ತಿಳಿಸುವಂತ ಅಷ್ಟು ಸುಲಭವೇ ಇಲ್ಲ. ಯಾಕೆಂದ್ರೆ ಇವರು ಯಾರು ಪರಿಚಿತರಲ್ಲ ಅಂತ ಹೇಳಿಕೊಂಡು ಅಲ್ಲಿ ಸೇರಿದ್ದಾರೆ. ದ್ರುಪದ ಎಲ್ಲ ವಿರಾಟ್ ರಾಜನ ಆಸ್ಥಾನದಲ್ಲಿ ಸೇರಿಕೊಂಡಿದ್ದಾರೆ.
ಈಗ ಮಧ್ಯರಾತ್ರಿಯಲ್ಲಿ ಭೀಮಸೇನಿಗೆ ಹೀಗೆ ಹೇಳಬೇಕಾಗಿದೆ. ಹೇಳಿದರೆ ಯಾರಾದರೂ ನೋಡಿಬಿಟ್ರೆ ಏನಾಗ್ತದೆ, ಹೇಳುವ ಸಂದರ್ಭದಲ್ಲಿ ಏನೇನು ಆಗಬಹುದು ಅನ್ನುವಂಥದ್ದನ್ನ ನಾಲ್ಕನೆಯ ಪದ್ಯದಲ್ಲಿ ಕೊಡ್ತಾರೆ. ಎಬ್ಬಿಸಲು ಭುಗಿಲೆಂಬನು ಭುಗಿಲು ಅಂತಾರಲ್ಲ, ಭಯ ಅಂದರೆ ಸಿಟ್ಟಿಗೆ ಕೂಡದಂತಹ ಒಂದು ಭಯ. ಯಾರೇನು ಮಾಡಿದ್ರೆ ನಿನಗೆ ಅಂತಾರಲ್ಲ, ಆ ರೀತಿಯ ಭಯ. ಭೀಮಸೇನನ್ನು ಹೋಗಿ ಮಧ್ಯರಾತ್ರಿ ಈಗ ಎಬ್ಬಿಸಿದರೆ ಏನಾಯ್ತಪ್ಪ ಅನ್ನುವಂಥ ರೀತಿಯಲ್ಲಿ ಭುಗಿಲು ಪಡ್ತಾನು. ಮೇನಂದ್ರೆ ಅಥವಾ ಅಂತ ಹೇಳಿ, ಒಬ್ಬ ಏಕೆ ಬಂದೆ ಅಂತಾನೋ ನೋಡಿ, ಪದ ಬಿಡಿಸ್ಕೊಟ್ಟಿದ್ದಲ್ಲ. ಒಬ್ಬಳೇಕೆ ಬಂದೆ, ಮೋರೆಯ ಮಬ್ಬಿದೆ ಅಂತ ಕೊಡ್ತಾರೆ. ಮಬ್ಬಿದೆ ಏಕೆ ಎಂದು ಎನ್ನ ಸಾಮದಲ್ಲಿ ತುಪ್ಪುವುದು ಮುಂದೆ ಬರ್ತದೆ. ಸಂತೈಸುವನು ಅಂತ ಹೇಳಿ, ಎನ್ನ ಸಂತೈಸುವನು ಸಾಮದಲ್ಲಿ ತುಪ್ಪುವುದು ಅಂತ ಹೇಳಿ ಬರ್ತದೆ. ಎಬ್ಬಿಸಿದರೆ ಅಂದ್ಕೊಳ್ತಾರೆ ಮನಸ್ಸಿನಲ್ಲಿ, ಯಾಕೆ ಅಂತೇಳಿ ಭಯವಿದ್ದಿ ನಾವು ಅಂತಾನೋ, ಅಥವಾ ಒಬ್ಬಳೇ ಏಕೆ ಬಂದೆ ಅಂತ ಕೇಳ್ತಾನೋ, ಮೋರೆಯ ಮಬ್ಬಿದ ಏಕೆ ಎಂದು ಎನ್ನ. ಮೋರೆ ಮುಖ ಮಬ್ಬಿದೆ, ಯಾಕೋ ಮೊಬ್ಬಾಗಿ ಕಾಣಿಸ್ತಾ ಇದೆ. ಮೊಬ್ಬಾಗಿದ್ರೆ ಯಾಕೋ ಕಳೆ ಇಲ್ಲಲ್ಲ ಮುಖದಲ್ಲಿ, ಏನೋ ಆತಂಕಿದ್ದಾಗಿದೆಯಲ್ಲ ಅಂತ ಏನಾದರೂ ಕೇಳಿದರೆ, ಕೇಳಿ ಏಕೆ ಎಂದು ಎನ್ನ ಸಂತೈಸುವನು, ನನ್ನನ್ನು ಸಂತೈಸ್ತಾನೋ, ಸಮಾಧಾನ ಪಡಿಸ್ತಾನೋ. ಸಾಮದಲ್ಲಿ ತುಪ್ಪುವುದು, ಸಾಮ ಅಂದ್ರೆ ತಾಳ್ಮೆಯಿಂದ ನನ್ನನ್ನ ತುಬ್ಬುವುದು, ಅರಿತುಕೊಳ್ತಾ ವಿಷಯವೆಲ್ಲ ಕೇಳ್ತಾನೋ, ಅರಿಯುವುದು. ತುಬ್ಬುವುದು ಅಂದ್ರೆ ಅರಿಯುವುದು. ಬಹಳ ತಾಳ್ಮೆಯಿಂದ ನನ್ನನ್ನು ಅರಿತಾನೋ, ಏನೆಲ್ಲ ತಾನು ಪ್ರಶ್ನೆ ಕೊಡ್ತಾಳೆ ನೋಡಿ. ಅಥವಾ ತಾ ಬಂದ ಬರವಿದು ನಿಬ್ಬರವಲ್ ಅಂತಾನು. ನೀನು ಬಂದಂತಹ ಒಂದು ಸಮಯ ಈಗ ನಿಬ್ಬರ, ಅಕಾಲಿಕ, ಸರಿಯಾದ ಸಮಯ ಅಲ್ಲ. ಮಧ್ಯರಾತ್ರಿ ನೀನೇನಾದ್ರೂ ಇಲ್ಲಿ ಬಂದದ್ದು ಯಾರಾದ್ರೂ ನೋಡಿದ್ರೆ ಏನು ಗತಿ? ನಾನೊಬ್ಬನೇ ಇದ್ದೇನೆ, ಮಲಗಿದ್ದೇನೆ. ಒಬ್ಬ ಪುರುಷನ ಹತ್ತಿರ ರಾಣಿಯ ಜೊತೆಗಿದ್ದಂತಹ ಸ್ತ್ರೀ ಇಲ್ಲಿ ಬಂದಿದ್ದಾಳೆ ಅಂತಂದ್ರೆ ಯಾರಾದ್ರೂ ಇವರಿಬ್ಬರಿಗೆ ಏನೋ ಸಂಬಂಧ ಇದೆಯೋ ಏನೋ ಅನ್ನುವಂಥ ರೀತಿಯಲ್ಲಿ ನಮ್ಮನ್ನು ಯಾರಾದ್ರೂ ಪತ್ತೆ ಹಚ್ಚಿಬಿಟ್ರೆ ಇದು ಗೊಂದಲ. ಹೀಗೇನಾದರೂ ಅಂದುಕೊಳ್ತಾನೋ ಅಂತ ಹೇಳಿ ದ್ರೌಪದಿ ಅಂದುಕೊಳ್ತಾಳೆ ಮನಸ್ಸಿನಲ್ಲಿ. ಮನಕಿನ್ ಎಬ್ಬಿಸಿಯೇ ನೋಡುವೆನು ಎನ್ನುತ್ತ ಸಾರಿದಳು ವಲ್ಲಭನ. ಮನಸ್ಸಿನಲ್ಲಿ ಎಲ್ಲ ಅಂದುಕೊಂಡು ಏನಾದರೂ ಆಗಲಿ ಎಬ್ಬಿಸಿಯೇ ನೋಡುವೆನು, ಮನಕಿನ್ ಎಬ್ಬಿಸಿಯೇ ನೋಡುವೆನು ಅಂತ ಹೇಳ್ತಾ ಸಾರುವುದು ಅಂದ್ರೆ ಸಮೀಪಿಸುವುದು, ಹತ್ತಿರ ಹೋಗುವುದು. ಯಾರ ಹತ್ತಿರ? ವಲ್ಲಭ ಅಂತಂದ್ರೆ ಪತಿ. ಇಲ್ಲಿ ಪತಿ ಅಂದ್ರೆ ಯಾರು? ಭೀಮಸೇನನ ಹತ್ತಿರಕ್ಕೆ ದ್ರೌಪದಿ ಹೋಗ್ತಾ ಇಲ್ಲ. ಹೋಗುವ ಮಾರ್ಗದಲ್ಲಿ ಇನ್ನೆಲ್ಲ ಆಲೋಚನೆಗಳನ್ನು ಮಾಡಿದ್ದು. ನನ್ನ ನೋಡಿಬಿಟ್ಟು ಭೀಮಸೇನ ಭಯಭೀತನಾಗಿ ಅಥವಾ ಧೈರ್ಯಗೆಟ್ಟೇನಾದರೂ ಕೇಳ್ತಾನೆಯೋ, ಮುಖ ಹೇಗೆ ಬಾಡಿ ಹೋಗಿದೆ ಅಂದುಕೊಂಡು ನನ್ನನ್ನು ಸಮಾಧಾನಪಡಿಸ್ತಾನೋ, ತಾಳ್ಮೆಯಿಂದ ನನ್ನ ವಿಚಾರಗಳನ್ನು ತುಂಬುವುದು, ಕೇಳ್ತಾನೆ, ಅರಿತಾನೋ, ಅರಿಯುವಂತಹದ್ದು. ಅಥವಾ ನೀನು ಈ ಬಂದಂತಹ ಸಮಯ ಸರಿಯಾದದ್ದಲ್ಲ, ಮಧ್ಯರಾತ್ರಿ ಬಂದಿದ್ದೀ ಅನ್ನುವಂತಹ ರೀತಿಯಲ್ಲಿ ನಾವು ಮಾತಾಡ್ತಾನೆಯೋ, ಇದೆಲ್ಲ ಅಂದುಕೊಂಡು ಏನಾದರೂ ಆಗಲಿ, ಅಂದರೆ ಎಲ್ಲದಕ್ಕಿಂತ ನನ್ನ ನೋವು ಬಹಳ ದೊಡ್ಡದಾಗಿದೆ, ಏನಾಗುತ್ತೋ ಅರಿಯಬೇಡಿ ಅನ್ನುವಂಥ ರೀತಿಯಲ್ಲಿ ದ್ರೌಪದಿ ಭೀಮಸೇನರನ್ನ ಸಾರಿದಳು ಸಮೀಪಕ್ಕೆ ಹೋದು. ಭೀಮಸೇನನ ಸಮೀಪದಲ್ಲಿ ಈಗ ಇದ್ದಾಳೆ. ಸರಿ, ಭೀಮಸೇನ ಸಮೀಪದಲ್ಲಿದ್ದಾಳಲ್ಲ, ಏನ್ ಮಾಡ್ತಾಳೆ ಅಂದ್ರೆ ನೋಡಿ, ಮೆಲ್ಲನೆ ಮುಸುಕು ಸಡಿಲಿಸಿ ಗಲ್ಲವನ್ನು ಅಲುಗಲ್. ಮೆಲ್ಲನೆ ಮುಸುಕು ಸಡಿಲಿಸಿ, ಮುಸುಕು ಹೊತ್ತುಕೊಂಡಂತಹ ಒಂದು ವಸ್ತ್ರ ಹೊತ್ತುಕೊಂಡು ಮಲಗಿದ್ದ ಭೀಮಸೇನ ಮೆಲ್ಲನೆ ಆ ಮುಸುಕನ್ನು ಸಡಿಲಿಸಿದ್ದಾಳೆ. ಹಾಗೆ ಸಡಿಲಿಸಿ ಗಲ್ಲವನ್ನು ಅಲುಗಾಡಿಸ್ತಾಳೆ, ನಿಧಾನಕ್ಕೆ ಅಲುಗಾಡಿಸ್ತಾಳೆ. ಏನು ಯಾರಿಗೂ ಗೊತ್ತಾಗದ ಹಾಗೆ, ಏನು ತಿಳಿಬಾರದು ಅಂತ ಹೇಳಿ ಗಲ್ಲವನ್ನು
ಹಿಡಿದು ಅಲುಗಲ್ ಹೀಗೆ ಅನ್ನುವಷ್ಟರಲ್ಲಿಯೇ ಅಲುಗಲ್ ನೋಡಿ ಶಬ್ದ ಬಂತು. ನಾನು ಪದ ವಿಭಾಗಿಸಿಕೊಂಡೆ. ಅಲುಗಲ ಪ್ರತಿಮಲ್ಲನೆದ್ದನು ಅಂತ ಮುಂದೆ ಇದೆ. ಅದನ್ನು ನಾವೇನ್ ಮಾಡ್ಬೇಕಲ್ಲಿ ಅಲುಗಲ್ ತಗೊಂಡಿದ್ದೇನೆ, ನನಗೆ ಆವಳಿತು. ಅಪ್ರತಿಮಲ್ಲ ನೋಡಿ ಶಬ್ದ ಹಿಂದೆ ಬಂತು ನೋಡಿ. ಪ್ರತಿಮಲ್ಲ ಅಪ್ರತಿಮಲ್ಲ ಬಹಳ ದೊಡ್ಡ ವ್ಯತ್ಯಾಸ ಇದಕ್ಕೆ. ನೀವು ಆ ಪದವನ್ನು ಬಿಡಿಸ್ಕೊಳ್ಳದೆ ಹಾಗೆ ತಗೊಂಡ್ರಿ ಅಂತಂದ್ರೆ ಖಂಡಿತ ವಿರೋಧಾಭಾಸ ಬರಬಹುದು ಕೆಲವೊಂದು ಸಂದರ್ಭದಲ್ಲಿ. ಗಲ್ಲವನ್ನ ಅಲುಗಲ್ ಅಷ್ಟೇ ಸುಮ್ಮನೆ ಅಲುಗಾಡಿಸಿದ್ರು. ಭೀಮಸೇನನ ನಿದ್ರೆಯ ಸ್ಥಿತಿ ನೋಡಿ, ಯಾವಾಗಲೂ ಎಚ್ಚೆತ್ತುಕೊಂಡಿರ್ತಾನೆ. ನಮ್ಮದು ನಿದ್ರೆ ಇರ್ತದೆ, ಅಲುಗಾಡಿಸುವುದರಲ್ಲಿ ಕಾಲನ್ನು ಜಾರಿಸಿ ಹೊತ್ತು ಕೂಡ ಮಂಚದಿಂದ ಕೆಳಗೆ ಬಿದ್ದರೂ ಎಚ್ಚರಿಕೆ ಆಗೋದು. ಬೆಳಗ್ಗೆ ಎದ್ದು ನೋಡ್ತಾರೆ, ನಾನು ಯಾಕೆ ಕೆಳಗೆ ಮಾಡ್ಕೊಂಡಿದ್ದೆ ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಪಾಪ ನಮ್ಮ ಕೆಲವರು ಹಾಗಿರ್ಬೋದೋ ಏನೋ. ನಾವು ಕುಂಭಕರ್ಣನ ವಂಶಸ್ಥರು ಇರ್ತಾರೆ. ಕೆಲವರು ಒತ್ತರು ಸರಿಯೇ, ನೀರು ಹಾಕಿದ್ರು ಸರಿಯೇ, ಕೆಲವರು ಇದಾಗೋ ಏನಾಯ್ತಪ್ಪ ಅನ್ನೋ ಅಷ್ಟರ ಮಟ್ಟಿಗೆ ಮುಕ್ಕೊಂಡಿರ್ತಾರೆ. ಕೆಲವು ಬೇರೆ ಹೇಳೋರು ಬೆಳಗ್ಗೆ ಅವ್ರು ಹೇಳೋರು ಬೆಳಗ್ಗೆ 1 ಗಂಟೆ 2 ಗಂಟೆ ಅಂತ ಹೇಳಿದ್ರೆ ಸರ್, ಅದು ಬೆಳಗ್ಗೆ ಇರ್ತಾರ. ಬೆಳಿಗ್ಗೆ 1 ಗಂಟೆ 2 ಗಂಟೆ ಆದರೆ ಹೇಳಂಗಿಲ್ಲ ಸರ್, ನನಗೆ ಸಾಕಾಗ್ಬಿಡ್ತಿಲ್ಲ. ಬಿಟ್ಟು ಟಿಫಿನ್ ಮಾಡ್ತೀನಿ, ಒಂದು ಟಿಫಿನ್ ಮಾಡ್ತೀನಿ ಇವನಿಗೆ 1 ಗಂಟೆ ಹೇಳಿದ್ವಿ, 2 ಗಂಟೆ ಆದರೂ ಮಾಡ್ಬೇಕು, ಏನಾದರೂ ಮಾಡಿ ಸರ್. ಏನು ಮಾಡಬೇಕು? ನಾನು ಫೋನ್ ಮಾಡಬೇಕಿಷ್ಟ, ಅಲಾರಾಮ್ ಬಿಟ್ಟು 8 ಗಂಟೆಗೆ 9 ಗಂಟೆ ಫೋನ್ ಮಾಡೋದು ಕಟ್ಟ. ಆಮೇಲೆ ಫೋನ್ ಎತ್ತಿ ಬೈತೆ ಬೇಡ. ಇಂತಹ ಪರಿಸ್ಥಿತಿ ನಮ್ಮಂತಹವರಿಗೆ ಭೀಮಸೇನಿಗೆ ಉಳಿಸಿಕೊಳ್ಳಿಕ್ಕೆ ಸಾಧ್ಯತೆಗಳಿಲ್ಲ. ಅವನು ಬಹಳ ಜಾಗರೂಕನಾಗಿ ಮಲಗಿರ್ತಾ ಇದ್ದಾನೆ. ದ್ರೌಪದಿ ಸ್ವಲ್ಪ ಮಟ್ಟಿಗೆ ಗಲ್ಲವನ್ನು ಅಲುಗಾಡಿಸಿಕೊಂಡನೇ ಅಲುಗಲು ಎದ್ದನು. ಅಪ್ರತಿಮಲ್ಲ ಎದ್ದನು. ಅಪ್ರತಿಮಲ್ಲ ಮಲ್ಲ ಅಂತ ನಗದಲ್ಲ ಜಟ್ಟಿ. ಈ ಕುಸ್ತಿಪಟುಗಳು ಮಲ್ಲರು ಅಂತ ಇವನು ಪ್ರತಿಮಲ್ಲ, ಮಲ್ಲರಿಗೆ ಪ್ರತಿಯಾಗಿ ನಿಂತಾನೆ. ಅಪ್ರತಿಮಲ್ಲ ಶಬ್ದ ನೋಡಿ. ಇವನನ್ನು ಮೀರಿಸುವ ಮಲ್ಲ, ಇವನನ್ನು ಮೀರಿಸುವಂತಹ ಪರಾಕ್ರಮಿ ಯಾವಿಲ್ಲ ಅನ್ನುವಂತೆ ಅಪ್ರತಿಮಲ್ಲ ಎದ್ದುಕೊಳ್ಳೆ ದ್ರೌಪದಿ ಅಂದುಕೊಂಡಿದ್ದಲ್ಲ ಹಾಗೆ ನಡೆಯುತ್ತೆ. ನೋಡಿದನು ಪಾಂಚಾಲನಂದನಯ್ಯ ವಲ್ಲಭೆಯ ಬರವೇ ಮುಖದಲ್ಲಿ. ನೋಡಿದನು ಪಾಂಚಾಲನಂದನೆ ಅಂದರೆ ದ್ರೌಪದಿ, ಪಾಂಚಾಲ ರಾಜ್ಯದ ಅರಸನ ಮಗಳು, ನಂದನೆ ಮಗಳು, ಪಾಂಚಾಲ ನಂದನೆ. ಪಾಂಚಾಲ ದ್ರೌಪದ ರಾಜನ ಮಗಳು ಪಾಂಚಾಲ ನಂದನೆಯ ಮುಖವನ್ನು ನೋಡಿದ ಮುಖ ಅವರಿಗೆ ಭಯವನ್ನು ತರುತ್ತದೆ. ವಲ್ಲಭೆಯ ಅಂತಂದ್ರೆ ಪತ್ನಿ ಅಂತ ಅರ್ಥ. ವಲ್ಲಭ ಅಂತ ಬಂದಿತ್ತು ಇಂದ ಪತಿ, ವಲ್ಲಭೆ ಪತ್ನಿ. ವಲ್ಲಭೆಯ ಬರವೇನು ಮುಖದಲ್ಲಿ ಬರ ಇದೆ, ಏನೋ ಕೊರತೆ ಇದೆಯಲ್ಲ, ಕಾಂತಿ ಇಲ್ಲ, ಚೇತರಿಕೆ ಇಲ್ಲ, ಅಳುಕು ಇದೆ, ಏನೋ ಒಂದಿಟ್ಟೆ ನೋವಿದೆ. ನೋಡಿ ಕೂಡ ತಗೊಳ್ಳಿಕ್ಕಾಗಿಲ್ಲ ಅಂತ ತಲ್ಲಣವೇ ತಲೆದೋರುತ್ತಿದೆ. ತಳುವಿಲ್ಲದ ಉಸು ಇರುಳೇರಿ ಬಂದೆ ಲತಾಂಗಿ ಹೇಳಿಲ್ಲ. ತಲ್ಲಣವೇ ತಲೆದೋರುತ್ತಿದೆ. ನಿನ್ನ ಮುಖ ನೋಡಿದರೆ ನನಗೆ ತಲ್ಲಣ ನಡುಗಾಗ್ತಾ ಇದೆ. ತಲೆದೋರುತ್ತಿದೆ. ತಳುವಿಲ್ಲದ ತಡವರಿಸದೆ ಉಸು ಇರುಳೇರಿ ಬಂದೆ ಲತಾಂಗಿ ಅಂತ. ಮಧ್ಯರಾತ್ರಿ ವೇಳೆ ಬಂದಿದ್ದು ಇರುಳು, ರಾತ್ರಿ ನನಗೆ ನಿನ್ನೆ ನೋಡಿದ್ರೆ ತಲೆಣ ಆಗ್ತಾ ಇತ್ತು, ಮುಖ ಯಾಕೋ ಬಾಡಿದೆ. ಹಾಗೆ ಉಸುರು ಹೇಳು, ಉಸಿರಾಡೋದಂತ ಅರ್ಥವಲ್ಲ, ಹೇಳು ಧ್ವನಿ ಅಂತ ಹೊರಗೆ ತಗೊಂಡಲ್ಲ ಅಂತ ಅರ್ಥ. ಉಸುರು ಇರುಳು ಏಕೆ ಬಂದೆ, ಅಕಾಲಿಕವಾಗಿದೆ, ಸರಿಯಾದ ಸಮಯ ಅಲ್ಲ, ನೀನು ನನ್ನನ್ನು ಭೇಟಿ ಮಾಡುವ ಸಮಯ ಇದೆಲ್ಲ. ಬಹಳ ದೊಡ್ಡದಾದಂತಹ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡು ಮಧ್ಯರಾತ್ರಿ ವೇಳೆ ಬಂದಿದ್ದೀಯಾ, ನನಗೆ ನಿನ್ನ ನೋಡಿದ್ರೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಹೇಳು. ತಡವರಿಸದ ನಿಲ್ಲದ ಒಂದಿಷ್ಟೂ ತಡವರಿಸದೆ ತಳುವಿಲ್ಲದ ಉಸು ಇರುಳೇಗೆ ಬಂದೆ ಅಂತ
ರಾತ್ರಿ ಏಕೆ ಬಂದೆ ತಡವರಿಸುವೆ ಹೇಳು. ಲತಾಂಗಿ, ಲತಾಂಗಿ ಅಂದ್ರೆ ದ್ರೌಪದಿ. ಲತೆ ಅಂದ್ರೆ ಬಳ್ಳಿ. ಲತಾಂಗಿ ಬಳ್ಳಿಯಂತಹ ಮೈಕಾಂತಿಯನ್ನ ಉಳ್ಳವಳು. ನೋಡಿ ಕುಮಾರವ್ಯಾಸನ ಸಾಮರ್ಥ್ಯ ಹೇಗೆ ಬಳಸ್ತಾ ಹೋಗ್ತಾನೆ. ನಾನು ಹೇಳಿದಲ್ಲ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ರೂಪಕಗಳನ್ನ ಯಾವ ರೀತಿಯಲ್ಲಿ ಬಳಕೆ ಮಾಡ್ತಾನೆ ನೋಡಿ. ಸುಂದರವಾಗಿರುವಂತಹ ತರಕಾರಿ. ತಡವರಿಸಬೇಡ. ಏನೇನಾಯ್ತು ಏನು ಹಿಂದೂ ಮುಂದೆ ನೋಡಿದ್ರೆ ನೇರವಾಗಿ ಮಾತಾಡ. ನನಗೆ ನಿನ್ನ ನೋಡಿದ್ರೆ ತಾಳ್ಮೆ ಕೆಡ್ತಾ ಇದ್ದೇನೆ. ಮಧ್ಯರಾತ್ರಿ ಬೇರೆ ಬಂದಿದ್ದೀ, ಮುಖ ಯಾಕೋ ಬಾಡಿದೆ ನಿನ್ನಲ್ಲಿ, ಹೇಳು ಅಂದಾಕೆ ಆ ಸ್ಥಿತಿಯನ್ನು ಕಂಡಂತಹ ದ್ರೌಪದಿ ಮಾತಾಡ್ತಾ ಹೋಗ್ತಾಳೆ. ನಿನ್ನೆ ಹಗಲ್ ಅರೆಯಟ್ಟಿ ಕೀಚಕ ಕೀಚಕ ಕುನ್ನಿ ಒದೆದನು ಅಂತ ಹೇಳಿ ನೇರವಾಗಿ ವ್ಯಕ್ತಿ ಬಳಸಿ ಏನು ಮಾತಾಡಿ. ನಿನ್ನೆ ಹಗಲ್ ಅರೆಯಟ್ಟಿ ಕೀಚಕ ಕುನ್ನಿ ಒದೆದನು. ಅರ್ಥ ಆಯ್ತಲ್ಲ? ನಿನ್ನೆಯ ದಿನ ಅರೆಯಟ್ಟಿ, ಅರೆಯಟ್ಟಿ ಅಂದ್ರೆ ಬೆನ್ನು ಹತ್ತಿ ಹಿಂದಕ್ಕೆ ಬಂದು. ಯಾರು ಹಿಂದಕ್ಕೆ ಬಂದದ್ದು? ಕೀಚಕ. ನಿನ್ನೆ ಬೆಳಗಿನ ಜಾವದಲ್ಲಿ ನನ್ನ ಹಿಂದಿಂದನೇ ಬರ್ತಾ ಇದ್ದ ಕೀಚಕ, ಅರೆಯಟ್ಟಿ. ಕೀಚಕ ಅನ್ನುವಂತಹ ಕುನ್ನಿ, ಕುನ್ನಿ ಅಂತ ಬೈತಾಳ. ಕುನ್ನಿ ಕಾಲಿಂದ ಒತ್ತ ಅಂತ ಹೇಳಿದ್ರು. ಕೀಚಕ ಒದೆದನು, ಒದ್ದನ ಅಂತಂದ್ರೆ ಅದೇ ಆಗ್ತದೆ. ಇಲ್ಲಿ ಕಾಲು ಕೊಟ್ಟಿಲ್ಲ ಸಹ, ಕಾಲು ಕೊಡಂಗಿಲ್ಲ, ಬರೀ ಶಬ್ದ ಕೊಡ್ತಾರೆ. ನಾವು ಅರ್ಥ ಮಾಡ್ಕೋಬೇಕು. ಒದೆಯೋದಂದ್ರೆ ಕಾಲಿಂದಲೇ, ನಮ್ಮ ಕೈಯಿಂದ ಕೊಡೋ ಒದೆಯದಿರ್ತದೆ, ಹೊಡೆಯೋದು. ಕೈಯಿಂದ ಏನಾದರೂ ಒಳಗಿದ್ರೆ ಹೊಡೆಯೋದು, ಕಾಲಿಂದ ಏನಾದರೂ ಹೊಡೆಯೋದು ಮಾಡಿದ್ರೆ ಹೊಡೆಯೋದು. ಒದ್ದ ಅನ್ನೋದು ಮತ್ತೆ ಕಾಲು ಕೊಡಬೇಕಾಗ್ತಿಲ್ಲ, ಕಾಲಿಂದಲೇ ಒದ್ದ ಅಂತ ನಮ್ಮವ್ರು ಹೇಳ್ತಾರೆ. ಏನು ಅಂತ ಪಾಪ ಹೆಂಗಂದ ಹಿಂಗೊತ್ತು ಗೊತ್ತಿರಲ್ಲ, ಇವ್ರು ಸುಮ್ಮನೆ ಕಡೆ ಬರ್ತಾ ಇರ್ತಾರೆ, ಏನು ಗೊತ್ತಿರ್ತಾರೆ. ಅವ್ರು ಮತ್ತೆ ಕಡೆಗೆ ಅವರ ಆ ಗುಂಪಿನ ಇಡ್ತೀವಿ ಕಾಡ್ಕೊಂಡು ಬಂದ ಇಲ್ಲಿ ಕುನ್ನಿ ಒದೆದನು ಅಂತ ಹೇಳಿ. ಬೆಳಗಿನ ಜಾವದಲ್ಲಿ ಕೀಚಕ ನನ್ನನ್ನು ಹಿಂಬಾಲಿಸ್ತಾ ಬಂದ. ಕುನ್ನಿಯಾದಂತಹ ಕೀಚಕ ನನ್ನನ್ನು ಒದ್ದ. ಎಲ್ಲಿ ಒದ್ದ? ರಾಜಸಭೆಯಲ್ಲಿ. ನಾನು ಅದರ ಒಂದು ಫೋಟೋವನ್ನು ನಿಮಗೆ ಒಂದು ಆ ಚಿತ್ರವನ್ನು ಕಳಿಸ್ಕೊಟ್ಟಿದ್ದೆ ನೋಡಿ. ತುಂಬಿದ ಸಭೆಯಲ್ಲಿ ಕೀಚಕ ಒದ್ದಿದ್ದಾಳೆ. ಆ ಆಸ್ಥಾನದಲ್ಲಿ ವಿರಾಟರಾಜ ಇದ್ದಾನೆ ನೋಡಿ. ವಿರಾಟರಾಜ ಏನು ಮಾಡಲಿಕ್ಕಾಗಿಲ್ಲ. ಕೀಚಕನಿಂದ ವಿರಾಟರಾಜನಿಗೂ ನೋವಾಗಿರ್ತದೆ. ಬಹಳನೇ ಕಷ್ಟಪಡ್ತಾ ಇರ್ತಾನೆ ಕೀಚಕ. ಯಾರೀ ಕೀಚಕ? ನಾನು ಹೇಳಿದ್ದೇನೆ, ಅದಕ್ಕೆ ಹಾಗೆ ಹೇಳಿದ್ದೇನೆ, ಯಾವುದನ್ನು ಕೂಡ ನಾನು ತೆಗೆದಿಲ್ಲ. ಸುದೇಶ್ನಿ, ವಿರಾಟರಾಜನ ಪತ್ನಿ. ಸುದೇಶ್ನೆಯ ತಮ್ಮ, ಸಹೋದರ. ಸುದೇಶ್ನೆಯ ಸಹೋದರನಾದಂತಹ ಕೀಚಕ. ಇವನು ವಿರಾಟರಾಜನಿಗೆ ಇಲ್ಲ ಸಲ್ಲದ ಕಿರುಕುಳವನ್ನು ಕೊಡ್ತಾ ಇದ್ದ. ಒಂದು ರೀತಿಯಲ್ಲಿ ಪರಾಕ್ರಮಿ. ವಿರಾಟರಾಜನಿಗಿಂತಲೂ ಒಂದು ಪಟ್ಟು ಮೇಲುಗೈ ಇದ್ದ ಹಾಗೇನೆ ಇದ್ದ. ವಿರಾಟರಾಜನನ್ನು ಏನು ಮಾಡಲಿಕ್ಕಾಗಲಿಲ್ಲ. ಆ ಚಿತ್ರದಲ್ಲಿ ಏನು ನೋಡ್ತೀರಲ್ಲ, ದ್ರೌಪದಿ ಕೆಳಗಡೆ ಬಿದ್ದಿದ್ದಾಳೆ, ವಿರಾಟರಾಜ ಏನು ಮಾಡಲಿಕ್ಕಾಗದೆ ಸುಮ್ಮನೆ ಕೂತಿದ್ದಾನೆ. ಕೀಚಕ ಅಹಂಕಾರದಿಂದ ಏನೋ ದರ್ಪವನ್ನು ತೋರಿಸುವ ಭಂಗಿಯಲ್ಲಿ ಏನು ಇದನ್ನ ಹೇಳಿದ್ರು ದ್ರೌಪದಿ. ಈ ರೀತಿ ಆಯ್ತು ನಿನ್ನ ರಾಜ್ಯಸಭೆಯಲ್ಲಿ. ಅದಕ್ಕೆ ಅಂತಾದರೆ ನಿನ್ನ ವಂದಿಗರಿರಲು ಪರಿಭವವು ಉಚಿತವು ಎನಗೆ. ನಿನ್ನ ವಂದಿಗರು ನಿನ್ನ ಜೊತೆಗಾರ, ನನ್ನ ಸುತ್ತಮುತ್ತ ನೀವೆಲ್ಲ ಇದ್ದೀರಿ. ಜೊತೆಗಾರರು ಇರುವಾಗಲೂ ಕೂಡ ಪರಿಭವವು ಉಚಿತವು ಎನಗೆ ಅಂತ ಪ್ರಶ್ನೆ ಮಾಡ್ತಾರೆ. ಪರಿಭವ ಅಂದರೆ ಅವಮಾನ. ನನಗೆ ಇಂತಹ ಒಂದು ಅಪಮಾನ ಮಾಡುವಂತಹದ್ದು ಸರಿಯೇ? ನೀವು ಇರುವಂತಹ ರಾಜ್ಯಸಭೆಯಲ್ಲಿ ಈ ರೀತಿಯಲ್ಲಿ ಅಪಮಾನ ಮಾಡಿದ್ದಾರೆ. ಆ ಸಮಯದಲ್ಲಿ ಸುತ್ತಮುತ್ತ ಎಲ್ಲೋ ಇರ್ತಾರೆ, ಇರಲಿಲ್ಲ, ತಿಳಿದಿಲ್ಲ. ಅಪಮಾನವಾಗುವುದು ಸರಿಯೇ? ಪರಿಭವವು ಉಚಿತವೇ ಎಂದು ತನಗೆ ಇಷ್ಟಕ್ಕೆ ನಿಲ್ಲಲ್ಲ. ಕೀಚಕ ಮಹಾದುಷ್ಟ. ಅವನು
ನಿನ್ನನವ ಎನ್ನನ್ ಅವ ಬೆಂಬಿಳೆಯ ಬಿಡ ಬೆಂಬಳಿಯ ಬಿಡ ಎನ್ನನ್ ಅವ ಬೆಂಬಳಿಯ ಬಿಡ ನನ್ನ ನಾವು ಬೆಂಬಳಿ ಅರೆ ನಿಂತ್ಕೊಂಡಿದ್ದಲ್ಲ ಬೆನ್ನ ಹತ್ತಿ ಹಿಂದಕ್ಕೆ ಹೋಗಿ ಬೆಂಬಳಿಯ ನನ್ನ ಹಿಂದೆ ಬಿಡುವಂತಹದ್ದು ಬಿಡೋದಿಲ್ಲ, ಇಷ್ಟಕ್ಕೆ ನಿಂತಿದೆ ಅನ್ಕೊಳ್ಬೇಡ ಮತ್ತೆ ಭೀಮಸೇನನಿಗೆ ಹೇಳ್ತಾ ಇದ್ದಾಳೆ. ಭೀಮಸೇನನ ಮುಂದೆ ಈ ಮಾತುಗಳನ್ನು ಹೇಳುವಾಗೆ ಭೀಮಸೇನಿಗೆ ಸಿಟ್ಟು ಏರ್ತಾಳೆ. ಅದನ್ನು ಗಮನಿಸ್ಕೊಳ್ತಾ ಹೆಚ್ಚು ಮಾಡ್ತಾಳೆ ದ್ರೌಪದಿ ಸಮರ್ಥನೆ ಮಾಡಿದೆ. ಹಂಗೇನಾದರೂ ಆದರೆ ಮುಂದುವರೆದು ಕೀಚಕ ಇನ್ನೂ ನನಗೆ ತೊಂದರೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ ನಾನಿನ್ನು ಬದುಕೋಬಾಳಲ್ಲ ಅಂತ ಹೇಳಿದೆ. ನಾನಿನ್ನು ಬದುಕಲಿಕ್ಕೆ ಸಾಧ್ಯತೆಗಳಿಲ್ಲ, ದೇಹತ್ಯಾಗವನ್ನು ಮಾಡ್ತಾನೆ, ಪ್ರಾಣ ಬಿಟ್ಟು ಬಿಡ್ತಾನೆ ಅಂದು. ಆ ಪಾತಕ ಅಂದರೆ ಕೆಟ್ಟ ಕೆಲಸ ಮಾಡಿದಂಥವ, ಕೆಟ್ಟ ಕೆಲಸಗಳನ್ನೇ ಮಾಡುವವರನ್ನು ಪಾತಕರು ಅಂತ ಕರೀತಾರೆ. ಆ ಪಾತಕ ಇದ್ದಾನಲ್ಲ ಹೇಳ್ತಾರೆ, ನಿನ್ನ ತಾಗದೆ ಮಾಡದ ಎನ್ನಲು ಭೀಮ ಕತಿಗೊಂಡ. ನಿನ್ನ ತಾಗದೆ ಮತ್ತೆ ನಿಲ್ಲಿಸಿದ್ದೆ ನೋಡಿ. ಆ ಪಾತಕ ಇದ್ದಾನಲ್ಲ ಕೀಚಕ, ಪಾತಕನನ್ನು ಕೆಟ್ಟ ಕೆಲಸ ಮಾಡುವಂಥವನು ನಿನ್ನ ತಾಗದೆ, ನಿನ್ನ ಸ್ಪರ್ಶ ಆಗದೆ ಅವನು ನನ್ನಿಂದ ದೂರಕ್ಕೆ ಹೋಗೋದಿಲ್ಲ, ತಾಗದೆ ಅವನನ್ನು ಬಿಡೋದಿಲ್ಲ. ಬಿಡದೇ ಇರುವಂತಹದ್ದು ಅಂದರೆ ನೀನು ಅವನನ್ನು ಹೇಳ್ತೇವೆ, ನಾವೇ ಹೇಳ್ತೇವೆ, ಒಂದು ಕೈ ನೋಡ್ಕೊಳ್ತೀವಿ. ನಮ್ಮ ಶಬ್ದಗಳಲ್ಲಿ ಹೇಳಿದ್ರೆ ನಮಗೆ ತಲೆ ಹೋಗ್ತೀವಿ, ಇಲ್ಲವ ತಲೆ ಕೂರೋದಿಲ್ಲ. ಒಂದು ಕೈ ನೋಡ್ಕೊಳ್ತೀವಿ. ನೀನು ಒಂದು ಕೈ ನೋಡ್ಕೊಳ್ಳೋದೇ ಇದ್ದರೆ, ನೋಡ್ಕೊಳ್ಳೋಕ್ಕೆ ಆಗದೇ ಇದ್ದರೆ ಅವನು ನನ್ನನ್ನು ಹೀಗೆ ಬಿಡೋದಿಲ್ಲ. ಇನ್ನು ಏನೇನು ಮಾಡ್ತಾನೆ ಗೊತ್ತಿಲ್ಲ, ಏನೇನು ತೊಂದರೆ ಕೊಡ್ತಾನೆ ಗೊತ್ತಿಲ್ಲ ಅಂತ ಹಾಗೆ ಭೀಮ ಕಟ್ಟಿಗೊಳ್ಳುವುದಂದ್ರೆ ಸಿಟ್ಟಿಗಳು, ಅಪಾರ ಸಿಟ್ಟು ಬರ್ತದೆ, ಅಪಾರವಾದಂತಹ ಕೋಪ ಬರ್ತದೆ. ಭೀಮ ಕಟ್ಟಿಕೊಂಡ. ಹೀಗೆ ಸಿಟ್ಟಿಗೆದ್ದಂತಹ ಒಂದು ಸಂದರ್ಭದಲ್ಲಿ ದ್ರೌಪದಿ ತನ್ನ ಕಾರ್ಯ ಸುಲಭವಾಯಿತು ಅಂತ ಅನ್ಕೊಳ್ತಾ ಇದ್ದಾಳೆ. ಈಗಲೇ ಏನೇ ಹೇಳ್ತಾರಲ್ಲ, ಕಬ್ಬಿಣ ಕಾದಾಗಲೇ ಬಡಿಬೇಕು, ಬಡಿದ್ರೇ ಅದಕ್ಕೆ ಒಂದು ಬೆಲೆ ಸಿಗ್ತದೆ ಅಂತಾರಲ್ಲ, ಹಾಗೆಯೇ ಆ ಕಬ್ಬಿಣ ಈಗ ಕಾಯ್ತಾ ಇದೆ. ಭೀಮಸೇನನ ಪರಾಕ್ರಮ ಅಪಾರವಾದದ್ದು. ಈಗ ಅವನಿಗೆ ಕೀಚಕನ ಮೇಲೆ ಅಪಾರ ಸಿಟ್ಟು ಒದಗಿ ಬಂದಿದೆ. ಹೀಗೆ ಭೀಮಸೇನನ ಮೇಲೆ ವಿಪರೀತವಾದಂತಹ ಸಿಟ್ಟು ಬಂದಂತಹ ಸಂದರ್ಭದಲ್ಲಿ ದ್ರೌಪದಿ ಭೀಮಸೇನಿಗೆ ಕೀಚಕನ ಮೇಲೆ ಸಿಟ್ಟು. ಹಾಗೆ ಮತ್ತೆ ಏನಂದ್ರೆ ಭೀಮಸೇನ ಕೀಚಕನ ಮೇಲೆ ವಿಪರೀತವಾದಂತಹ ಸಿಟ್ಟು ಬಂದಿದೆ. ಇದೇ ಸಮಯಕ್ಕೆ ನಾನು ಇನ್ನೊಂದಿಷ್ಟು ಹೇಳಿದ್ರೆ ನಾನು ಅಂದುಕೊಂಡಂಥ ಕೆಲಸ ನಡೆಯುತ್ತೆ ಅಂದರೆ ದ್ರೌಪದಿ ನಿರ್ಧಾರಕ್ಕೆ ಬರೋ ಕಾಲಕ್ಕೆ ಭೀಮಸೇನನೊಂದಿಗೆ ಕೆಲವಷ್ಟು ಮಾತಾಡ್ತಾ ಹೋಗ್ತಾಳೆ. ಭೀಮಸೇನನ್ನು ಸ್ವಲ್ಪ ಮೇಲೆ ಏರಿಸ್ತಾರೆ. ಈ ವಿಚಾರವನ್ನು ನಾವು ಹೇಳ್ತೀವಲ್ಲ, ಕೆಲವನ್ನ ಹೇಳಿ ಉಬ್ಬಿಸ್ಬೇಡ ಅಂತಾರಲ್ಲ, ಉಬ್ಬಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾಳೆ ದ್ರೌಪದಿ. ಇಷ್ಟೆಲ್ಲ ಆಗಿದೆ. ಆದದ್ದನ್ನ ನಾನು ಯಾರಿಗೂ ಹೇಳಿಲ್ಲ, ನಿನ್ನ ಮುಂದೆ ಹೇಳ್ತಾ ಇದ್ದೇನೆ ಅಂತೇಳಿ ಭೀಮಸೇನನ ಮುಂದೆ ತನ್ನ ವಿಚಾರವನ್ನು ತೊಡಿಕೊಡ್ತಾ ಇದ್ದಾಳೆ. ಅಂತಾಳೆ, ರಮಣಕ್ಕೆ ಉಳಿದವರು ತನ್ನನ್ನು ರಮಿಸುವರು ಮಾನಾರ್ಥವನ್ನೇ ಅಂತೇಳಿ. ಹೀಗೆ ಈ ರೀತಿಯಲ್ಲಿ ಉಳಿದಂತಹ ವ್ಯಕ್ತಿಗಳು ನನ್ನನ್ನು ಏನೇನು ಮಾಡ್ತಾರೆ, ಯಾವ ರೀತಿಯಲ್ಲಿ ನನಗೆ ಸಹಾಯ ಮಾಡಲು ಏನೇನೂ ಮಾಡಲಿಕ್ಕೆ ಆಗೋದಿಲ್ಲ, ಅವರೆಲ್ಲರೂ ಒಂದಲ್ಲ ಒಂದು ಕಾಲಕ್ಕೆ ನನ್ನನ್ನು ಇವರು ಭರಿಸ್ತಾರೆ ಅನ್ನುವಂತಹ ವಿಚಾರ ಇಲ್ಲಿದೆ. ಇದನ್ನು ನಾಳೆಯ ಅವಧಿಯಲ್ಲಿ ಮುಂದುವರಿಸೋಣ. ವಂದನೆ.